ಸೊ ಇದೇ ಅಲ್ಲ, ಟ್ಯಾನ್ ಕಾಟ್ ಅಲ್ಲ, ಸೈನ್ 65/25, ಸೈನ್ ಬೈ ಕಾಸ್, ಕಾಸ್ ಬೈ ಸೈನ್, ಆರ್ ಸೀಕೆಂಡ್ ಬೈ ಕೋಸಿಕೆಂಡ್, ಕೋಸಿಕೆಂಡ್ ಬೈ ಸೀಕೆಂಡ್, ಯಾವುದಾದ್ರೂ ಬರಲಿ ಈಕ್ವಲ್ ಟು 1 ಬರುತ್ತೆ. ಯಾವಾಗ ಇದು ಎರಡನ್ನೂ ಆ್ಯಡ್ ಮಾಡಿದ್ರೆ ನಮಗೆ ಏನು ಬರಬೇಕು? 90 ಡಿಗ್ರಿ ಬರಬೇಕು. ಇದು ಎರಡನ್ನೂ ಆ್ಯಡ್ ಮಾಡಿದಾಗ ನಮಗೆ 90 ಡಿಗ್ರಿ ಬಂದರೆ ನೀವು ಕಣ್ಣು ಮುಚ್ಕೊಂಡು ಇದರ ಆನ್ಸರ್ 1 ಅಂತ ಹೇಳ್ಬೋದು. ಬಟ್ ಏನಿರಬೇಕು ಅವೆರಡು? ಬೆಸ್ಟ್ ಫ್ರೆಂಡ್ಸ್. ನಾ ಹೇಳಿದ್ನಲ್ಲ ಬೆಸ್ಟ್ ಫ್ರೆಂಡ್ಸ್ ಅಂತ. ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಸೇಮ್, ಸೈನ್, ಕಾಸ್, ಟ್ಯಾನ್, ಕೊಸೈನ್, ಕೊಸಿಕೆಂಡ್, ಸೀಕೆಂಡ್, ಕಾಟ್. ಅದರದ್ದು ಸಮ್ ಸ್ಪೆಸಿಫಿಕ್ ಆ್ಯಂಗಲ್ಸ್ ಏನು, ನಾನೀಗ ನಿಮಗೆ ವ್ಯಾಲ್ಯೂಸ್ ಅಂತ ಹೇಳ್ತಾ ಇದ್ನಲ್ವಾ, ಅದು ಎಲ್ಲಿ ಬರುತ್ತೆ ಈ ನೆಕ್ಸ್ಟ್ ಟಾಪಿಕಲ್ಲಿ ನಾವು ಡಿಸ್ಕಸ್ ಮಾಡೋಣ. ಇಲ್ಲಿ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಸಮ್ ಸ್ಪೆಸಿಫಿಕ್ ಆ್ಯಂಗಲ್ಸ್ ಅಂದರೆ ನಾವು ಈಗ ನೋಡೋದು 10th ನಾವು ಎಷ್ಟು ನೋಡ್ತೀವಿ ಅಂದರೆ 0, 30 ಡಿಗ್ರಿ, 45 ಡಿಗ್ರಿ, 60 ಡಿಗ್ರಿ, 90 ಡಿಗ್ರಿ. ಹೈಯರಲ್ಲಿ ಇನ್ನೊಂದು ಸ್ವಲ್ಪ ಆ್ಯಡ್ ಆಗುತ್ತೆ, ಅದು ಬೇಡ. 0, 30, 60, 45, 90 ಇದರ ವ್ಯಾಲ್ಯೂಸ್ ಏನು, ನಾನು ಅದು ಪ್ರೂಫ್ ಮಾಡಲ್ಲ. ಯಾಕಂದರೆ ನೀವು 30 ಡಿಗ್ರಿ ಇವತ್ತು ಮಾಡಿ ನಾಳೆ ಮಾಡಿದ್ರೆ ಇನ್ನೊಂದು ವ್ಯಾಲ್ಯೂ ನನಗೆ ಸಿಗಲ್ಲ. ಸೈನ್ 30 ಅಂದರೆ ಅದೇ ವ್ಯಾಲ್ಯೂನೇ, ಸೈನ್ 0 ಅಂದರೆ ಅದೇ ವ್ಯಾಲ್ಯೂನೇ. ನೀವು ಎಷ್ಟು ದಿನ ಆದಮೇಲೆ ಮಾಡಿದ್ರೂ ಸಹ ಅದೇ ವ್ಯಾಲ್ಯೂಸೇ. ಆ್ಯಂಡ್ ಒನ್ ಮೋರ್ ಥಿಂಗ್, ಆ ವ್ಯಾಲ್ಯೂಸ್ ಅನ್ನೋದು ನಿಮಗೆ ತುಂಬ ಇಂಪಾರ್ಟೆಂಟ್. ಆ ಡಿರೈವೇಷನ್ ಯಾರೂ ಕೇಳಲ್ಲ, ಅದರ ವ್ಯಾಲ್ಯೂಸೇ ನಿಮಗೆ ಪಿ ಯು ಅಲ್ಲಿ ಬರುತ್ತೆ. ನೀವು ಡಿಗ್ರಿ ಹೋಗಿ ಅಲ್ಲಿ ಬರುತ್ತೆ, ನೆಕ್ಸ್ಟ್ ಹೈಯರ್ ಇದಕ್ಕೆ ಹೋಗಿ, ಇಂಜಿನಿಯರಿಂಗ್ ಹೋಗಿ, ಎಲ್ಲ ಕಡೆ ನಿಮಗೆ ವ್ಯಾಲ್ಯೂಸ್ ಅನ್ನೋದೇ ಬೇಕಾಗಲಿ. ಅದು ಹೆಂಗೆ ಬಂತು ಬೇಡ. ಓಕೆ, ಅದರಿಂದ ಏನು ನೆಸೆಸಿಟಿ ಇಲ್ಲ, ಯೂಸ್ ಇಲ್ಲ. ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಫಸ್ಟ್ ಒಂದು ಟೇಬಲ್ ಹಾಕಿಬಿಡೋಣ. ನಾವು ಟೇಬಲ್ ಹಾಕಿದ್ರೆ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಎಸ್, ಓಕೆ, ಬೇಗ ಟೇಬಲ್ ಹಾಕೋಣ. ಇಷ್ಟು ಬೇಕಾಗುತ್ತೆ. ಎಸ್, ಇಷ್ಟು ಫುಲ್ ನಾವು ಏನು ಮಾಡೋಣ ಅಂದರೆ ಸಾಲ್ವ್ ಮಾಡ್ಕೊಂಬಿಟ್ರೆ ಒಂದು ಸತಿ ಒಂದು ಕಡೆ ಇರುತ್ತೆ ಅಲ್ವಾ. ಓ ಇಟ್ಸ್ ಓಕೆ. 0, 30, 0, 30, 45, 60, ಎಸ್, ಇಲ್ಲಿವರೆಗೂ ಸಾಕು. ಇದೇನು ಬೇಡ, ಹಾಗೆ ಬಿಡಬೇಡ. ನೆಕ್ಸ್ಟ್ ಸ್ವಲ್ಪ ದೊಡ್ಡದಾಗೋಯ್ತಲ್ವ ಟೇಬಲ್, ಬೇಡದೇ ಇರೋದಕ್ಕಿಂತ ಜಾಸ್ತಿ ಹಾಕ್ಬಿಟ್ಟಿದ್ದೀವಿ ಅನಿಸುತ್ತೆ. ಇಟ್ಸ್ ಓಕೆ, ಏನು ಪ್ರಾಬ್ಲಮ್ ಇಲ್ಲ. ಎಷ್ಟಿದ್ರೆ ಅಷ್ಟು ಬರೆಯೋಣ, ಆಯಿತಾ. ನಾವು ವ್ಯಾಲ್ಯೂಸ್ ಏನು ಬರೆದ್ಬಿಡೋಣ. ಫಸ್ಟ್ ನನಗೇನೇನು ಬೇಕು, ಇಲ್ಲಿ ಆ್ಯಂಗಲ್ಸ್ ಅಲ್ವಾ, ಇಲ್ಲಿ ಆ್ಯಂಗಲ್ ಬರುತ್ತೆ. ಇಲ್ಲಿ ಫಸ್ಟ್ ಸೈನ್ ತೀಟಾ ಅಂತ ಕರಿತೀವಿ. ಸೈನ್ ತೀಟಾ ಅಂದರೆ ತೀಟಾ ಅನ್ನೋದು ಇಲ್ಲಿರುತ್ತೆ ವ್ಯಾಲ್ಯೂ. ತೀಟಾ ಯಾವುದಾದ್ರೂ ಆಗಿರ್ಬೋದು ವ್ಯಾಲ್ಯೂ. ಸೊ ಜನರಲ್ ಆಗಿ ನಾವು ಸೈನ್ ತೀಟಾ ಅಂತ ಕರಿತೀವಿ. ನೆಕ್ಸ್ಟ್ ಕಾಸ್ ತೀಟಾ, ಟ್ಯಾನ್ ತೀಟಾ. ನೆಕ್ಸ್ಟ್ ಸೀಕೆಂಡ್ ತೀಟಾ, ಕೋಸಿಕೆಂಡ್ ತೀಟಾ ಆ್ಯಂಡ್ ಇದು ಬಿಗ್ ಆಯಿತಾ, ಇರಲಿ ಬಿಡಿ, ಕಾಟ್ ತೀಟಾ. ನಾವು ಈ 6 ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ನ ಬರೆದಿದ್ದೀವಿ. ಅದರ ವ್ಯಾಲ್ಯೂಸ್ ಹಾಕ್ಕೊಳ್ಳೋಣ. ಹಾಂ, 0 ಡಿಗ್ರಿ, 30, 45, 60, 90. 60, ಹಾಂ 60, 90 ಇಷ್ಟು ವ್ಯಾಲ್ಯೂಸ್ ನಿಮಗೆ ಬೇಕು. ಇವತ್ತೇ ಪ್ರಾಕ್ಟೀಸ್ ಮಾಡಿ, ಬರೀರಿ, ತುಂಬ ಟೈಮ್ಸ್ ಬರೀರಿ. ಇದನ್ನು ಹೇಗಿರಬೇಕಂದ್ರೆ ನಿದ್ದೆಯಲ್ಲಿ ಬಿಡಿಸಿದ್ರು ಸಹ ಸೈನ್ 30 ಡಿಗ್ರಿ ಇಷ್ಟು ವ್ಯಾಲ್ಯೂ ಅಂತ ಹೇಳಬೇಕು, ಆಯಿತಾ. ಇಷ್ಟು ವ್ಯಾಲ್ಯೂ ಅಂತಲ್ಲ, ಅದ್ರ ವ್ಯಾಲ್ಯೂ ಹೇಳಬೇಕು ನೀವು. ಓಕೆ, ಸೈನ್ 0 ಮೀನ್ಸ್ ನೋಡಿ, ಸೈನ್ ತೀಟಾ ಅಂದರೆ ಈ ತೀಟಾ ಯಾವುದಿರುತ್ತೋ ಅದನ್ನು ಕರಿತೀವಿ. ಸೈನ್ 0, 0, ಸೈನ್ 0, 0ನೇ. ಕಾಸ್ 0 ಇದಕ್ಕೆ ಆಪೋಸಿಟ್ 1. ಅವೆರಡು ಬಂದರೆ ನಮಗೆ ಸಾಕು ಸದ್ಯಕ್ಕೆ. ನೆಕ್ಸ್ಟ್ ಸೈನ್ 0 ಬಂದಿದೆ. ಸೈನ್ 90ಗೆ ಬಂದ್ಬೇಡ. ಸೈನ್ 0, 0 ಅಲ್ವಾ, ಸೈನ್ 90 ಏನಾಗುತ್ತೆ ಅಂದರೆ ಇದಕ್ಕೆ ಆಪೋಸಿಟ್ 1. ಸೊ ಕಾಸ್ 90 ಏನಾಗುತ್ತೆ 0. ಇಷ್ಟ ಆಯಿತು. ಇನ್ನೊಂದು ಸಿಮಿಲರ್ ಇದೆ. ಸೈನ್
45 ಡಿಗ್ರಿ 1/√2 cos 45 ಡಿಗ್ರಿ 1/√2 ಇಷ್ಟಾಯಿತು. sin 30 ಇದು ಒಂದು ಕನ್ಫ್ಯೂಸ್ ಆಗುತ್ತೆ ನಿಮಗಷ್ಟೇ. sin 30 1/2, ಇದು sin 60 √3/2, cos 30 √3/2, sin cos 60 1/2. ಏನು ಮ್ಯಾಮ್ ಇದು ಇಷ್ಟು ಇದಿದೆ. ಓಕೆ, ಟ್ಯಾನ್ ಎಲ್ಲೂ ಥಿಂಕ್ ಮಾಡೋ ನೆಸೆಸಿಟಿ ಇಲ್ಲ. ಯಾಕೆ ಹೇಳಿ, ಟ್ಯಾನ್ ಅಂದರೆ ಸೈನ್ ಬೈ ಕಾಸ್ ಅಲ್ಲ. ಸೊ ಸೈನ್ ಬೈ ಕಾಸ್ ಮಾಡ್ಕೊಂಡೋಗಿ 0/anything is 0, 1/2 ಡಿವೈಡೆಡ್ ಬೈ √3/2. ಎಲ್ಲಿ ಬರೆಯೋಣ ಇದು, ಎಲ್ಲಿ ಬರೆಯೋಣ, 1/2 ಡಿವೈಡೆಡ್ ಬೈ √3/2. ಇದು ಕ್ಯಾನ್ಸಲ್ ಆಗುತ್ತಾ, 1/√3 ಬಂತ, 1/√3. ಇಲ್ಲಿ 2 ಕ್ಯಾನ್ಸಲ್ ಆಗುತ್ತೆ, 1. ಇಲ್ಲಿ 1/√3 ಇರುತ್ತಲ್ಲ, ಸೊ ಡೈರೆಕ್ಟಾಗಿ ಇಲ್ಲಿ ಬರೀಬೋದು √3 ಅಂತ. ನೋ ನೀಡ್ ಟು ಕ್ಯಾಲ್ಕುಲೇಟ್, ಅದೇ ಬರುತ್ತೆ. 1/0 ಏನು, ನಾವು ಮುಂಚೆ ಇದನ್ನು ಇನ್ಫಿನಿಟಿ ಅಂತ ಹೇಳ್ತಾ ಇದ್ವಿ, ಅದನ್ನು ಮುಂಚೆ 1/0 ಅಂದರೆ ಇನ್ಫಿನಿಟಿ ಅಂತ ನಾವು ಡೈರೆಕ್ಟಾಗಿ ಹೇಳ್ತೀವಿ. ಬಟ್ ಈಗ ನಾವು ಆ ಥರ ಡಿನೋಟ್ ಮಾಡ್ತಿಲ್ಲ. ನಾವೇನಂತ ಹೇಳ್ತೀವಿ ಅಂದರೆ ನಾಟ್ ಡಿಫೈನ್ಡ್ ಅಂತ ಬರಿತೀವಿ. ನಾಟ್ ಎನ್ ಅಂದರೆ ನಾಟ್, ಡಿ ಅಂದರೆ ಡಿಫೈನ್ಡ್, ನಾಟ್ ಡಿಫೈನ್ಡ್. ಟ್ಯಾನ್ ವ್ಯಾಲ್ಯೂ ಮ್ಯಾಮ್ ತುಂಬ ಕಷ್ಟ ಇದೆ ನೆನಪಿಸ್ಕೊಳ್ಳೋದು, ನೆನಪಿರುತ್ತಾ ನಿಜವಾಗ್ಲೂ ಅಂತ ಕೇಳ್ತೀರಾ. ಬಟ್ ಇದು ನೆನಪಿರಬೇಕು ನಿಮಗೆ. ಇದರಲ್ಲಿ ಒಂದು ಟ್ರಿಕ್ ಇದೆ. ನಾನು ನಿಮಗೆ ಟ್ರಿಗ್ನೋಮೆಟ್ರಿಕ್ ವ್ಯಾಲ್ಯೂಸ್, ರೇಷಿಯೋ ವ್ಯಾಲ್ಯೂಸ್ ಹೇಳಬೇಕಾದ್ರೆ ನಾನು 12th ಅವ್ರಿಗೆ ಮಾಡೋವಾಗ ಈಗ ಶಾರ್ಟ್ಸಲ್ಲಿ ಹೇಳಿದೆ, ಒಂದು ಶಾರ್ಟಲ್ಲಿ ಇದು ಹೇಳಿದ್ದೀನಿ. ನೀವು ಈಸಿಯಾಗಿ ನೆನಪಿಟ್ಕೋಬೋದು, ಕಣ್ಣು ಮುಚ್ಕೊಂಡು ನೆನಪಿಟ್ಕೋಬೋದು. ಅದನ್ನು ಎಲ್ಲ ವ್ಯಾಲ್ಯೂಸ್ ನಿಮಗೆ ಬರುತ್ತೆ ಕಣ್ಣು ಮುಂದೆ ಅದನ್ನು ನೋಡಿದ್ರೆ. ಸೊ ಅದು ಮಿಸ್ ಮಾಡಿದೆ ನೋಡಿ, ನಿಮಗೆ ಇದು ಬರುತ್ತೆ, 100% ಬರುತ್ತೆ. ಇದು ನಿಮಗೆ ಯಾವುದೇ ಡೌಟ್ಸ್ ಇರೋದಿಲ್ಲ. ಐ ಥಿಂಕ್ ಶಾರ್ಟ್ಸ್ 12 ಯಾವುದು ಸಮ್ವೇರ್ ನಾವು ಮಾಡಿದೆ ಅದು ನೋಡಿ. ನೆಕ್ಸ್ಟ್ ನೋಡೋಣ. ಸೀಕೆಂಟ್ ಅಂದರೆ ಏನು, ರೆಸಿಪ್ರೋಕಲ್ ಆಫ್ ಕಾಸಾ. ಸೊ ರೆಸಿಪ್ರೋಕಲ್ ಚೇಂಜ್ ಮಾಡ್ಕೊಂಡೋಗಿ, ಇದು 1/1 ಮಾಡಿದ್ರೆ ಮತ್ತು 1 ಬರುತ್ತೆ. ಇದನ್ನು ರೆಸಿಪ್ರೋಕಲ್ ಮಾಡಿದ್ರೆ 2/√3, ಇದನ್ನು √2, ನೆಕ್ಸ್ಟ್ 2. ಇದನ್ನು ರೆಸಿಪ್ರೋಕಲ್ ಮಾಡಿದ್ರೆ ಅಲ್ವಾ ಏನು ಬರುತ್ತಲ್ಲಿ, 1/0 ನಾಟ್ ಡಿಫೈನ್ಡ್. ಏನು ಹೇಳಿ, ನಾಟ್ ಡಿಫೈನ್ಡ್ ಅಷ್ಟೇ ಅಲ್ವಾ. ನೆಕ್ಸ್ಟ್ ಕೋಸಿಕೆಂಟ್ ಅಂದರೆ ರೆಸಿಪ್ರೋಕಲ್ ಆಫ್ ಸೈನಾ. 0 ರೆಸಿಪ್ರೋಕಲ್ ನಾಟ್ ಡಿಫೈನ್ಡ್, ಮರ್ತೋಗ್ಬಾರ್ದದು. 1/2ಗೆ 2, 1/√2 √2, √3/2 2/√3, 1ಗೆ 1. ಕಾಟ್ಗೆ ಯಾವುದು ರೆಸಿಪ್ರೋಕಲ್, ಕಾಟ್ಗೆ ಟ್ಯಾನ್ ಆದರೂ ರೆಸಿಪ್ರೋಕಲ್ಲೇ, ಇಲ್ಲಾಂದರೆ ಇನ್ನೂ ಒಂದಿದೆ. ಏನದು ಹೇಳ್ತೀನಿ. ಟ್ಯಾನ್ ಅಂದರೆ ಸೈನ್ ಥೀಟಾ ಬೈ ಕಾಸ್ ಥೀಟಾನ. ಹಾಗೆ ಕಾಟ್ ಅಂದರೆ ರೆಸಿಪ್ರೋಕಲ್ ಆಫ್ ಟ್ಯಾನ್. ಬಟ್ ಟ್ಯಾನ್ ಮತ್ತು ಏನಂತ ಬರಿಬೋದು, ಸೈನ್ ಬೈ ಕಾಸ್ ಅಂತ ಬರಿಬೋದಲ್ಲ. ಸೈನ್ ಥೀಟಾ ಬೈ ಕಾಸ್ ಥೀಟಾ. ಇದನ್ನು ಮೇಲೆ ಕಳಿಸಿ ಮ್ಯಾಮ್, ಮೇಲೆ ಕಳಿಸಿ ಕೆಳಗಡೆ ಕಳಿಸಿ ಏನಿ ಮ್ಯಾಮ್, ಅದು ಜನರಲ್ಲಾಗಿ ಹೇಳ್ತಾ ಬಂದ್ಬಿಡುತ್ತೆ ಅಷ್ಟೇ. ಓಕೆ, ಇದು ಕಾಸ್ ಬೈ ಸೈನ್. ಕಾಟ್ ಅಂದರೆ ಕಾಸ್ ಬೈ ಸೈನ್ ಬರುತ್ತೆ, ಟ್ಯಾನ್ ಅಂದರೆ ಸೈನ್ ಬೈ ಕಾಸ್ ಬರುತ್ತೆ. ಸೊ ಇಲ್ಲಿ ನೋಡಿ, ಈ ವ್ಯಾಲ್ಯೂಸ್ ಅನ್ನೋದು ಕಾಟ್ಗೆ ನೀವು ಕಾಸ್ ಬೈ ಸೈನ್ ಮಾಡಿದ್ರೂ ಬರುತ್ತೆ. ಇಲ್ಲ ಬೇಡ ಮ್ಯಾಮ್ ನಾವು ಅಷ್ಟು ರಿಸ್ಕ್ ತೊಗೊಳ್ಳಲ್ಲ, ಬೇಡ 1/tan ಮಾಡಿ ಸಾಕು. ಹಾಂ, ಟ್ಯಾನ್ನ 0ನ 1/, ಮಾಡಿದ್ರೆ ನಾಟ್ ಡಿಫೈನ್ಡ್. ಎಷ್ಟು ನಾಟ್ ಡಿಫೈನ್ಡ್ ಬರುತ್ತಲ್ವಾ. 1/√3 ಮಾಡಿದ್ರೆ √3, ಇಲ್ಲಿ 1. ನೆಕ್ಸ್ಟ್ ಇದು 1/√3, ಇಲ್ಲಿ ನಾಟ್ ಡಿಫೈನ್ಡ್ ಏನು ಬರುತ್ತಲ್ಲಿ. ಈಗ ಹೇಳಬೇಕಿದು ನೀವೇ ಏನು ಬರ್ಬೋದು ಅಲ್ಲಿ ನಾಟ್ ಡಿಫೈನ್ಡ್ ಇರೋ ಪ್ಲೇಸಲ್ಲಿ. 0 ಇಲ್ಲಾಂದರೆ ನೀವು ಜಸ್ಟ್ ರಿವರ್ಸ್ ಮಾಡ್ಕೊಳ್ಳೋದಷ್ಟೇ. ಕಾಸ್ ಬೈ ಸೈನ್ ಮಾಡಿದ್ರೂ ಬರುತ್ತಲ್ವಾ. ಇದು ಒಂದು ಟೇಬಲ್, ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಟೇಬಲ್. ನಾನಿದು ಜಸ್ಟ್ ನಿಮಗೆ ಸುಮ್ಮನೆ ಹೇಳ್ತಾ ಇಲ್ಲ. ನಾವೇನು ಮಾಡೋಣ ಅಂದರೆ ಇದಕ್ಕೆ ಹಾಂ ಈ ಥರ ಮಾಡೋಣ. ಸ್ಮೈಲಿ ಫೇಸ್ ಒಂದು ಕೊಡಬೇಡ. ಹಾಂ, ಇದು ನಿಮಗೆ ಟೇಬಲ್ ತುಂಬ ಇಂಪಾರ್ಟೆಂಟ್. ನೀವು ಅದು ನೆನಪಿಟ್ಕೊಳ್ಳೇಬೇಕು. ನಾವಿಲ್ಲ ಇಟ್ಕೊಳ್ಳಲ್ಲ ಅಂದರೆ ಆಗಲ್ಲ, ಏನೂ ಮಾಡೋಕ್ಕಾಗಲ್ಲ ನಿಮ್ಗೆ ಇದರಿಂದ.
ಇದು ಯಾಕೆ ಬಂತು ಏನೋ ನೆಸೆಸಿಟಿ ಇಲ್ಲ ಮ್ಯಾಮ್. sin 30 ಹೆಂಗೆ ಮ್ಯಾಮ್ 1/2 ಮಾಡ್ಬೋದು, ಬಟ್ ನೆಸೆಸಿಟಿ ಅಂತೂ ಇಲ್ಲ. ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ತೊಗೊಂಡು ಮಾಡ್ಬೋದು ಅದನ್ನು, ಬಟ್ ಅದೆಲ್ಲ ನಿಮಗೆ ಬೇಡ. ಜಸ್ಟ್ ಹೇಗೆ ಯಾಕೆ ಬಂತು, ವ್ಯಾಲ್ಯೂಸ್ ಏನು ಅಂತ ನೆನ್ಪಿಟ್ಕೊಳ್ಳಿ. ಇಫ್ ಯು ವಾಂಟ್ ನೀವು ಸರ್ಚ್ ಮಾಡಿ, ಡೆಫಿನೆಟಾಗಿ ಇದ್ರದ್ದು ಸಿಗುತ್ತೆ. ಮಾಡಿ ಇನ್ನೂ ಖುಷಿ ಆಗುತ್ತೆ ನನಗೂ. ಓಕೆ, ನಮ್ಮ ಮಕ್ಕಳೇನೋ ಟ್ರೈ ಮಾಡ್ತಾ ಇದ್ದಾರೆ ಅಂತ ಅಲ್ವಾ. ಈಗ ಮಾಡ್ಕೊಂಡು ಕೂತ್ಕೊಂಡ್ರೆ ಟೈಮ್ ವೇಸ್ಟ್ ಆಗುತ್ತೆ, ನಾವು ಟೈಮ್ ಕಿಲ್ ಮಾಡ್ಕೊಂಡು ಹೋದಂಗೆ ಆಗುತ್ತೆ, ಅದಕ್ಕೆ ಬೇಡ. ಗೊತ್ತಾಯ್ತಲ್ಲ, ಇದ್ರ ಮೇಲೆ ನಾವು ಪ್ರಾಬ್ಲಮ್ಸ್ ಮಾಡೋಣ, ಗೊತ್ತಾಗುತ್ತೆ ಈಸಿಯಾಗಿ. ಇನ್ ಪ್ರಾಬ್ಲಮ್ಸ್ ಮಾಡ್ತಾ ಇದ್ರೆ ನಿಮಗೂ ಗೊತ್ತಾಗುತ್ತೆ ಏನಿದೆ ಅಂತ. ಇನ್ ಟ್ರಯಾಂಗಲ್ ಈ ಚಾಪ್ಟ್ರಲ್ಲಿ ಏನೂ ಇಲ್ಲ. ಫಸ್ಟ್ ಒಂದು ಬಿಟ್ಟರೆ ನಾನು ನಿಮಗೆ ಫಸ್ಟ್ ಡಿಫೈನ್ ಮಾಡಿದ್ನಲ್ಲ, ಸೈನ್, ಕೊಸೈನ್, ಟ್ಯಾಂಜೆಂಟ್ ಆ್ಯಂಡ್ ಕೋಸಿಕೆಂಟ್, ಸೀಕೆಂಟ್, ಕೋಟ್ಯಾಂಜೆಂಟ್, ಅದು ಬಿಟ್ಟು ಇನ್ಯಾವುದೂ ಇಲ್ಲ. ನಮಗೆ ಕೋಟ್ಯಾಂಜೆಂಟ್ ಅದು ಹೇಳಕ್ಕೆ ಬರಲ್ಲ, ಫಾಸ್ಟಾಗಿ ಕಾಟ್ ಅಂತ ಬರುತ್ತೆ, ಅದಕ್ಕೋಸ್ಕರ ಸ್ವಲ್ಪ ಸ್ಪೆಲ್ ಇದಾಗಿರುತ್ತೆ. ಸೊ ಅದೆಲ್ಲ ನಾವು ಆ 6 ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಫೈಂಡ್ ಔಟ್ ಮಾಡಿದ್ದೀವಲ್ಲ, ಅದೇ ಇಂಪಾರ್ಟೆಂಟ್ ಇದರಲ್ಲಿ, ಈ ಚಾಪ್ಟ್ರಲ್ಲೆಲ್ಲ. ಅದರ ಮೇಲೆ ಇದೆಲ್ಲ ಸಬ್ ಟಾಪಿಕ್ಸ್, ಚೋಟ ಟಾಪಿಕ್ಸ್. ಇನ್ ಟ್ರಯಾಂಗಲ್ ಎ ಬಿ ಸಿ, ರೈಟ್ ಆ್ಯಂಗಲ್ ಅಟ್ ಬಿ, ಇಲ್ಲೇ ರೈಟ್ ಆ್ಯಂಗಲ್ ಇದೆ, ಹಾಕ್ಕೊಂಬಿಡೋಣ. ಯಾಕೆ ರಿವರ್ಸ್ ಬರ್ತಾ ಇದೆ. ಓಕೆ, ಎಸ್ ಬಂತು, ನೈಸ್. ರೈಟ್ ಆ್ಯಂಗಲ್ ಅಟ್ ಬಿ, right angled at B. ನೆಕ್ಸ್ಟ್ ಎ ಸಿ. ನೆಕ್ಸ್ಟ್ ಇನ್ನು ಮಿಕ್ಕಿರೋದೇನು, ಎ ಆ್ಯಂಗಲ್ ಯಾವ್ದು ಕೊಟ್ಟಿದ್ದಾರೆ ನೋಡೋಣ. ಎ ಸಿ ಬಿ ಅಲ್ವಾ, ಹಾಂ ಕರೆಕ್ಟ್ ಇದೆ. ಇದು 30 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಸಿ ದ ಫಿಗರ್ ಇದೆ. ಡಿಟರ್ಮೈನ್ ದ ಲೆಂತ್ ಆಫ್ ದ ಸೈಡ್ಸ್ ಬಿ ಸಿ ಆ್ಯಂಡ್ ಎ ಸಿ. ಬಿ ಸಿ ಆ್ಯಂಡ್ ಎ ಸಿ ಇನ್ನೊಂದು ಎ ಬಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಕಾಣಿಸ್ಲೇ ಇಲ್ಲ ನನಗೆ. ಎ ಬಿ ಅಂದರೆ 5 ಸೆಂಟಿಮೀಟರಾ, 5. ಬಿ ಸಿ ಮತ್ತು ಎ ಸಿ ಫೈಂಡ್ ಔಟ್ ಮಾಡಬೇಕು. ನಾನು ಫಸ್ಟ್ ಇದರಲ್ಲಿ ಹೇಳಿದೆ, ಯಾವುದಾದ್ರೂ 2 ಕೊಟ್ಟಿದ್ರೆ ನಾನು ಇನ್ನೊಂದು ಮಾಡ್ಬೋದು ಅಂತ. ಬಟ್ ಇಲ್ಲೇನು ಮಾಡಿದ್ದಾರೆ ಗೊತ್ತಾ, ಒಂದೇ ಕೊಟ್ಟಿದ್ದಾರೆ. ಬಟ್ ಅದ್ರ ಜೊತೆ ನಂಗೆ ಒಂದು ಚೋಟ ಟ್ರಿಕ್ ಕೊಟ್ಟಿದ್ದಾರೆ. ಏನು, ಆ್ಯಂಗಲ್ ಕೊಟ್ಟಿದ್ದಾರೆ. ಆ್ಯಂಗಲ್ ಕೊಟ್ಟಿದ್ರೆ ನಾನು ಮಾಡ್ಬೋದಲ್ಲ. ಸೊ ಇಲ್ಲಿ ಸ್ವಲ್ಪ ಥಿಂಕ್ ಮಾಡೋದು ಜಾಸ್ತಿ ಆಗಬೇಕು ನೀವು. ಸ್ವಲ್ಪನೇ ಇದ್ರೆ ಆಗಲ್ಲ, ಇನ್ನು ಸ್ವಲ್ಪ ಆಚೆ ಬಂದು ಫುಲ್ ಇದ್ರ ಬಗ್ಗೆ ಎಲ್ಲ ಥಿಂಕ್ ಮಾಡ್ಕೊಂಡು ಬಂದರೆ ಈಸಿಯಾಗಿ ಅಟೆಂಡ್ ಮಾಡ್ಬೋದು ಈ ಪ್ರಾಬ್ಲಮ್ಸ್ನ. ಫಸ್ಟ್ ನೋಡಿ, ನನಗೆ ಈ ವ್ಯಾಲ್ಯೂನೂ ಬೇಕು, ಈ ವ್ಯಾಲ್ಯೂನೂ ಬೇಕು. ಒಂದು ಸತಿ ಯೋಚನೆ ಮಾಡೋಣ. ಟ್ಯಾನ್ ತೊಗೊಳ್ಳೋಣ. ಟ್ಯಾನ್ ಜಸ್ಟ್ ನಾನು ಹೇಳ್ತೀನಿ ಬಾಯಲ್ಲೇ, ಬಿಕಾಸ್ ಬರೆದ್ರೆ ಮತ್ತು ಇದು ಮಾಡಬೇಕು. ಟ್ಯಾನ್ ತೊಗೊಳ್ಳೋಣ. ಟ್ಯಾನ್ ಅಂದರೆ ಏನು, ಆಪೋಸಿಟ್ ಬೈ ಅಡ್ಜಸೆಂಟ್. 2 ಅನ್ನೌನ್, ನನಗೆ ಒಂದೇ ಒಂದು ನೌನ್. ಯಾವುದಾದ್ರೂ ಒಂದು 3 ಇದರಲ್ಲಿ ನಮಗೆ 2 ನೋನ್ ಇದ್ದು 1 ಅನ್ನೌನ್ ಇದ್ದರೆ ಫೈಂಡ್ ಔಟ್ ಮಾಡ್ಬೋದು. ಬಟ್ 2 ಅನ್ನೌನ್ ಇದಲ್ಲ, ಸೊ ಕ್ಯಾನ್ಸಲ್, ಟ್ಯಾನ್ ಬೇಡ. ನೆಕ್ಸ್ಟ್ ಸೈನ್ ತೊಗೊಳ್ಳೋಣ. ಸೈನ್ 30 ಡಿಗ್ರಿ, ಆಪೋಸಿಟ್ ಬೈ ಹೈಪೋಟೆನಸ್. ನಂಗೆ ಆಪೋಸಿಟ್ ಗೊತ್ತು, ಸೈನ್ 30 ಗೊತ್ತು, ನಾ ಹೇಳಿದೆ ಅದರ ವ್ಯಾಲ್ಯೂ ಅಂಡರ್ಸ್ಟುಡ್. ಅದು ನೀವೀಗ a + b ಹೋಲ್ ಸ್ಕ್ವೇರ್ ಅಂದರೆ a² + b² + 2ab ಹೆಂಗೋ, ಸೈನ್ 30 ಅನ್ನೋದು 1/2 ಸಹ ಹಾಗೆ. ಸೊ ಸೈನ್ 30 ವ್ಯಾಲ್ಯೂ ಗೊತ್ತು, ಇದರ ವ್ಯಾಲ್ಯೂನೂ ಗೊತ್ತು, ಇದು ಮಾಡಬೇಕು, ನಂಗೆ ಬರುತ್ತೆ, ಮಾಡ್ಬೋದು. ಸೊ ಅದರಿಂದ ಸೈನ್ 30 ಡಿಗ್ರಿ ಇಸ್ ಈಕ್ವಲ್ ಟು ವಾಟ್, ಆಪೋಸಿಟ್ ಎ ಬಿ ಡಿವೈಡೆಡ್ ಬೈ ಎ ಸಿ. ಎ ಬಿ ಅಂದರೆ 5 ಬೈ ಎ ಸಿ ನಾವು ಫೈಂಡ್ ಔಟ್ ಮಾಡಬೇಕು. ಸೈನ್ 30 1/2 ಇಸ್ ಈಕ್ವಲ್ ಟು 5 ಬೈ ಎ ಸಿ. ಜಸ್ಟ್ ಇಲ್ಲಿ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ಳಿ, ಬಂತ ಆನ್ಸರ್ ನಿಮಗೆ. ಎ ಸಿ ಇಸ್ ಈಕ್ವಲ್ ಟು 10. ಎ ಸಿ 10. ನಮ್ಗೆ ಲಾಸ್ಟ್ ಏನು ಬೇಕು, ಬಿ ಸಿ. ಬಿ ಸಿ ಅಂದರೆ ಬೇಸ್ ಅಲ್ಲ, ಬೇಸ್ ಯಾವುದಕ್ಕೆ ಲಿಂಕ್ ಆಗಿದೆ, ಕಾಸ್. ಸೊ ಕಾಸ್ 30 ಡಿಗ್ರಿ ಇಸ್ ಈಕ್ವಲ್ ಟು ಕಾಸ್ ದಟ್ ಈಸ್ ಬಿ ಸಿ ಬೈ ಎ ಬಿನಾ, ಬಿ ಸಿ ಡಿವೈಡೆಡ್ ಬೈ ಎ ಬಿ ಅಲ್ಲ, ಸಾರಿ, ಯಾಕಂದ್ರೆ ನನಗೆ ಈ ಕಡೆನೇ ಹೈಪೋಟೆನಸ್ ಬರೀತಿದ್ದೀವಲ್ಲ, ಅದೇ ಹೇಳ್ತಾ ಇದೆ. ಎ ಸಿ, ಒಂದು ಸೆಕೆಂಡ್, ಐ ಥಿಂಕ್ ನೋ ಕರೆಕ್ಟ್ ಆಗಿದೆ. ಎಸ್, ಬಿ ಸಿ ಬೈ ಎ ಸಿ. ಓಕೆ, ಒಂದು ಸೆಕೆಂಡ್, ನಾನು ನಿಮಗೆ ಆಗಲೇ ಮಿಸ್ಟೇಕ್ ಹೇಳಿದೆ ಅನ್ಸುತ್ತೆ ನಾನು ನಿಮಗೆ. ಯಾಕಂದರೆ ಟ್ಯಾನ್ ಹೇಳುವಾಗ ಆಪೋಸಿಟ್ ಬೈ ಅಡ್ಜಸೆಂಟ್ ಅಂತ ಹೇಳಿದೆ ಅಲ್ವಾ ನಿಮಗೆ, ಸಾರಿ.
ನಾನು ನಿಮಗೆ ಅಲ್ಲಿ ಮಿಸ್ ಮಾಡಿದ್ದೀನಿ, ಯಾಕಂದರೆ ಇದು ಈ ಕಡೆ ತೊಗೊಂಡು ಹೇಳಿದ್ದೀನಿ. ಟ್ಯಾನ್ ಬೇಡ, ನಾವು ಫಸ್ಟಿಂದ ಮಾಡೋಣ. ಬಿಕಾಸ್ ಇಲ್ಲಿ ನಿಮಗೆ ಮತ್ತು ಕನ್ಫ್ಯೂಸ್ ಆಗೋ ಚಾನ್ಸ್ ಇದೆ, ಯಾಕಂದರೆ ನಾನು ಟ್ಯಾನ್ ರಿವರ್ಸ್ ಹೇಳಿದ್ದೀನಿ ನಿಮಗೆ. ನೋ, ಎಸ್, ನೋಡೋಣ ಈಗ. ಬಿ 90, ಸಿ 30. ನಾನು ಏನು ರಿವರ್ಸ್ ಹೇಳಿದ್ದೆ ಅಂದರೆ ಟ್ಯಾನ್ 30 ಡಿಗ್ರಿ ಅಂದರೆ ಫಾರ್ಮುಲಾ ಕರೆಕ್ಟಾಗಿದೆ, ಆಪೋಸಿಟ್ ಬೈ ಅಡ್ಜಸೆಂಟೆ. ಬಟ್ ಆಪೋಸಿಟ್ನ ನಾನು ಇಲ್ಲಿ ತೋರಿಸಿದೆ. ಸೊ ಅದು ಹೈಪೋಟೆನಸ್ ಅಲ್ವಾ. ಆಪೋಸಿಟ್ ಅಂದರೆ ಇದು, ದಿಸ್ ಬೈ ದಿಸ್. ಸೊ ಎ ಬಿ ಬೈ ಬಿ ಸಿ. ನೋಡಿ, ಆ ಥರ ಟ್ರಯಾಂಗಲ್ನು ಸಹ ಮಿಸ್ಪ್ಲೇಸ್ ಮಾಡಿದ್ರೆ ನಾವು ಜನರಲಾಗಿ ಹೇಗೆ ಬರಿತೀವಿ ಗೊತ್ತಾ, ನಾವು ಹೀಗೆ ಬರಿತೀವಿ. ಹಿಂಗೆ ಬರೆದು ರೂಢಿ ಆಗಿರುತ್ತೆ. ಸೊ ಅದೇ ಬರುತ್ತೆ ಮೈಂಡಿಗೆ. ಸೊ ಓಕೆ, ಟ್ಯಾನ್ 30. ನೆಕ್ಸ್ಟ್ ಸೈನ್ 30. ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳೋಣ ನಾವು. ಸೈನ್ 30 ಅಂದರೆ ಆಪೋಸಿಟ್ ಬೈ ಹೈಪೋಟೆನಿಸ್, ಅಂದರೆ ಎ ಬಿ ಬೈ ಎ ಸಿ. ಎ ಬಿ ಬೈ ಎ ಸಿನ. ನೆಕ್ಸ್ಟ್ ಕಾಸ್ 30 ಅಂದರೆ ನಾನು 3 ಹಾಕ್ತಾ ಇದ್ದೀನಿ. 3 ಹಾಕೋ ನೆಸೆಸಿಟಿ ಇಲ್ಲ, ನಾನು ಜಸ್ಟ್ ನಿಮಗೆ ಗೊತ್ತಾಗಲಿ ಅಂತ ಹಾಕ್ತಿದ್ದೆ. ಕಾಸ್ 30 ಅಂದರೆ ಅಡ್ಜಸೆಂಟ್ ಬೈ ಹೈಪೋಟೆನಸ್, ಬಿ ಸಿ ಬೈ ಎ ಸಿ. ಸೊ ಸಬ್ಸ್ಟಿಟ್ಯೂಟ್ ಮಾಡಿ. ಫಸ್ಟ್ ಎ ಬಿ ಅಂದರೆ ಏನು? ಎ ಬಿ ಅಂದರೆ ಕೊಟ್ಟಿದ್ದಾರಲ್ಲ 5 ಅಂತ. ಬಿ ಸಿ ಅಂದರೆ ನಾವು ಫೈಂಡ್ ಔಟ್ ಮಾಡಬೇಕು. ಸೊ ದ್ಯಾಟ್ ಈಸ್ ಈಕ್ವಲ್ ಟು. ನೆಕ್ಸ್ಟ್ ಟ್ಯಾನ್ 30 ಅಂದರೆ ಎಷ್ಟು? ಟ್ಯಾನ್ 30 ಅಂದರೆ 1 ಡಿವೈಡೆಡ್ ಬೈ √3. ಸಿ ಹೇಳಬೇಕಾ? ಎಸ್, ಟ್ಯಾನ್ 30 ಅಂದರೆ 1 ಬೈ √3. ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ನಮಗೇನು ಬರುತ್ತೆ ಲಾಸ್ಟ್ಗೆ? ಫೈನಲಿ ಇಲ್ಲೇ ಬರೆಯೋಣ, ಬೇಡ ನೆಕ್ಸ್ಟ್ ಇದರಲ್ಲಿ ಬರೆಯೋಣ. ಇಲ್ಲ, ಕನ್ಫ್ಯೂಸ್ ಆಗುತ್ತಲ್ಲ ಅದು. ಇಲ್ಲೇ ಬರೆಯೋಣ, ಇಲ್ಲೇ ಬರಿತೀನಿ ನಾನು. ದಿಸ್ ಎಂಪ್ಲಾಯ್ಸ್ ಬಿ ಸಿ ಇಸ್ ಈಕ್ವಲ್ ಟು, ಕ್ರಾಸ್ ಮಲ್ಟಿಪ್ಲೈ ಮಾಡೋಣ, 5√3. ಗೊತ್ತಾಯ್ತಲ್ಲ, ಅಷ್ಟೇ ಅದು. ನೆಕ್ಸ್ಟ್ ಸೈನ್ 30 ಅಪ್ಲೈ ಮಾಡಿ. ಸೈನ್ 30 ಅಂದರೆ ನಮಗೆ ವ್ಯಾಲ್ಯೂ 1/2. ಎ ಬಿ ಅಂದರೆ ಎ ಬಿ ವ್ಯಾಲ್ಯೂ 5. ಎ ಸಿ ನಾನು ಫೈಂಡ್ ಔಟ್ ಮಾಡಬೇಕು. ಸೊ ಸೈನ್ 30 ಅಂದರೆ 1/2. ನಾವು ಇದಾಗಲೇ ಫೈಂಡ್ ಔಟ್ ಮಾಡಿದ್ವಿ, ಅದು ಕರೆಕ್ಟಾಗಿದೆ. ಸೊ ಎ ಸಿ ಈಸ್ ಈಕ್ವಲ್ ಟು 10. ಅದು 5√3. ಲಾಸ್ಟ್ ಇದು ಮಾಡಿದ್ರೆ ಮಾಡ್ಬೋದು, ಇಲ್ಲಾಂದರೆ ಇಲ್ಲ, ಯಾಕಂದ್ರೆ ನಮಗೆ ವ್ಯಾಲ್ಯೂಸ್ ಬಂದುಬಿಟ್ಟಿದೆ ಆಲ್ರೆಡಿ. ನೋ ನೀಡ್ ಟು, ಬಿಕಾಸ್ ನಾವು ಕಾಸ್ ವ್ಯಾಲ್ಯೂ ಹಾಕಿದ್ರೂ ಬರ್ತಾ ಇರಲಿಲ್ಲ ಫಸ್ಟಲ್ಲಿ. ನಾನು ಟ್ಯಾನ್ ವ್ಯಾಲ್ಯೂ ಹಾಕಿದ್ರೂ ಬರ್ತಾ ಇಲ್ಲ ಅಂತ ನಾನು ನಿಮಗೆ ಹೇಳಿದೆ, ಬಿಕಾಸ್ ಆಫ್ ದಿಸ್ ಟ್ರಯಾಂಗಲ್. ಕಾಸ್ ಹಾಕಿದ್ರೆ ಬರಲ್ಲ, ಯಾಕೆ ಗೊತ್ತಾ? ಕಾಸ್ ಅಂದರೆ ನೋಡಿ, ಬೇಸ್ ಬೈ ಹೈಪೋಟೆನಸ್. ಬೇಸ್ ನನಗೆ ಗೊತ್ತಿಲ್ಲ ಆಗಲೇ, ಇವಾಗಲ್ಲ ನಂಗೆ ಗೊತ್ತಿಲ್ಲ. ಹೈಪೋಟೆನಸ್ ಸಹ ನನಗೆ ಗೊತ್ತಿಲ್ಲ, ಅದರಿಂದ ನಾನು ಫೈಂಡ್ ಔಟ್ ಮಾಡೋಕ್ಕೆ ಆಗಲ್ಲ. ಇದು ಯೂಸ್ಲೆಸ್ ನಮಗೀಗ, ಇದು ಯೂಸ್ ಆಗಲ್ಲ. ಬೇರೆ ಇದೆರಡು ಯೂಸ್ ಆಗುತ್ತೆ. ಗೊತ್ತಾಗಿದೆಯಲ್ಲ, ಇದು ಸ್ಮಾಲ್ ಇದಾಗಿದೆ ಅಷ್ಟೇ, ಅಲ್ಲಿ ಚೇಂಜ್ ಅದು. ನೆಕ್ಸ್ಟ್ ಒನ್, ಇನ್ ಟ್ರಯಾಂಗಲ್ ಪಿ ಕ್ಯೂ ಆರ್ ರೈಟ್ ಆಂಗಲ್ಡ್ ಅಟ್ ಕ್ಯೂ. ಓಕೆ, ಇದು ನೀವೇ ಮಾಡ್ಬೋದು, ಇಟ್ಸ್ ಓಕೆ, ಟ್ರೈ. ನಾವು ಈ ಸತಿ ಹೀಗೆ ಬರ್ಕೊಳ್ಳೋಣ. ಹೀಗೆ ಬರುತ್ತಿದ್ದು, ಇಟ್ಸ್ ಓಕೆ. ಇನ್ ಪಿ ಕ್ಯೂ ಆರ್ ರೈಟ್ ಆಂಗಲ್ಡ್ ಅಟ್ ಕ್ಯೂ. ದಿಸ್ ಇಸ್ ಕ್ಯೂ. ನೆಕ್ಸ್ಟ್ ಪಿ ಕ್ಯೂ ಇಸ್ 3 centimeter. ಪಿ ಕ್ಯೂ ಇಸ್ 3 centimeter. ಪಿ ಆರ್ ಇಸ್ 6 centimeter. ಪಿ ಆರ್ 6 centimeter. ಡಯಾಗ್ರಾಮ್ ಮಿಸ್ ಆಗಿದೆ ಇಲ್ಲಿ. ಡಿಟರ್ಮೈನ್ ಆಂಗಲ್ ಕ್ಯೂ ಪಿ ಆರ್ ಆ್ಯಂಡ್ ಆಂಗಲ್ ಪಿ ಆರ್ ಕ್ಯೂ. ನಮಗಿಲ್ಲಿ ಆಂಗಲ್ ಬೇಕು. ಹಾಂ, ಆಂಗಲ್ ಆಂಗಲ್ ಕ್ಯೂ ಪಿ ಆರ್ ಅಂದರೆ ಕ್ಯೂ ಪಿ ಆರ್, ಇದರ ಆ್ಯಂಗಲ್ ನನಗೆ ಬೇಕು. ಅದನ್ನು ಏನಾದರೂ ಕರೆಯೋಣ ನಾವು. ಏನಂತ ಕರೆಯೋಣ? ಎ ಅಂತ ಕರೆಯೋಣ. ಆ್ಯಂಗಲ್ ಎ.
ಈ ಕ್ಯೂ ಪಿ ಆ್ಯಂಗಲ್ ಕ್ಯೂ ಪಿ ಆರ್ನ ಆ್ಯಂಗಲ್ ಎ ಅಂತ ಡಿನೋಟ್ ಮಾಡೋಣ. ನೆಕ್ಸ್ಟ್ ಆ್ಯಂಡ್ ಪಿ ಆರ್ ಕ್ಯೂ ಇದನ್ನು ಆ್ಯಂಗಲ್ ಬಿ ಅಂತ ಡಿನೋಟ್ ಮಾಡೋಣ. ಪಿ ಆರ್ ಕ್ಯೂನ ಬಿ. ಓಕೆನಾ? ಹಾಂ, ನನಗೆ ಈ ಎ ಮತ್ತು ಬಿ ಆ್ಯಂಗಲ್ ಬೇಕು. ಅದು ಬೇಕಂದರೆ ಫಸ್ಟ್ ನನಗಿದು ಎರಡೇ ಕೊಟ್ಟಿದ್ದಾರೆ, ಇದು ಒಂದು ಫೈಂಡ್ ಔಟ್ ಮಾಡ್ಕೋಬೇಕಲ್ಲ. ಫಸ್ಟ್ ನೋಡಿ, 6 6 36, 36 ಮೈನಸ್ 9 ಎಷ್ಟು ಬರುತ್ತೆ? 27. ಎಸ್, ರೂಟ್ 27. ನೆಕ್ಸ್ಟ್, ಈಗ ನಮಗೆ ಫಸ್ಟ್ ಎ ಫೈಂಡ್ ಔಟ್ ಮಾಡೋಣ. ಎ ಫೈಂಡ್ ಔಟ್ ಮಾಡಬೇಕಂದ್ರೆ ನನಗೆ ಈ ಆ್ಯಂಗಲ್ ಬೇಕು, ಇದು ಈ ಆ್ಯಂಗಲ್ ಬೇಕು. ಇಲ್ಲಿ ಸ್ವಲ್ಪ ಕನ್ಫ್ಯೂಸ್ ಸ್ಟಾರ್ಟ್ ಆಗೋದು. ಈ ಆ್ಯಂಗಲ್ ಬೇಕು ಅಂದರೆ ಇದನ್ನು ನೀವು ಇದೇ ಥರ ಯೋಚನೆ ಮಾಡಿ. ಆ್ಯಂಗಲ್ ಎ ನನಗೆ ಎಲ್ಲ ವ್ಯಾಲ್ಯೂಸ್ ಇದೆ, ನೋ ನೀಡ್. ನಿಮ್ಗೆ ಇನ್ ಕೇಸ್ ಈ ವ್ಯಾಲ್ಯೂ ಇಲ್ಲದೆ ಸಹ ಮಾಡ್ಬೋದು. ಹೇಗೆ ಗೊತ್ತಾ? ಇದು ಆ್ಯಂಗಲ್ ಎನಾ, ಇದಕ್ಕೆ ಬೇಸ್ ಏನಿದೆ? 3ನಾ? ಅಂದರೆ ಬೇಸ್ ಇದೆ, ಹೈಪೋಟೆನಿಸ್ ಇದೆ. ಅಡ್ಜಸೆಂಟ್ ಮತ್ತು ಹೈಪೋಟೆನಿಸ್ ಇದ್ದರೆ ನಾವು ಕಾಸ್ ಥೀಟಾ ಅಪ್ಲೈ ಮಾಡ್ಬೋದು. ಕಾಸ್ ಎ ಅಲ್ವಾ? ಎ ಕಾಸ್ ಎ ಈಸ್ ಈಕ್ವಲ್ ಟು ಪಿ ಕ್ಯೂ ಡಿವೈಡೆಡ್ ಬೈ ಪಿ ಆರ್. ಪಿ ಕ್ಯೂ ಅಂದರೆ 3 ಡಿವೈಡೆಡ್ ಬೈ ಪಿ ಆರ್ ಅಂದರೆ 6 ಅಲ್ವಾ? ಸೊ 3 1s 3 2s 1/2. 1/2 ಅಲ್ಲ? 1/2ನ ಕಾಸ್ ಯಾವ ಫಾರ್ಮೆಟಲ್ಲಿ ಬರಿಬೋದು? ಕಾಸ್ ಯಾವ ವ್ಯಾಲ್ಯೂ 1/2 ಆಗಿದೆ? ಕಾಸ್ 30 ಡಿಗ್ರಿನಾ 60 ಡಿಗ್ರಿನಾ? ಕಾಸ್ 60 ಡಿಗ್ರಿ. ಒಂದು ಸತಿ ನೋಡೋಣ. ಅದು ನಿಮಗೆ ಇದು ಸ್ವಲ್ಪ ಟೇಬಲ್ ಬರೋವರೆಗೂ ಕನ್ಫ್ಯೂಸ್ ಆಗುತ್ತೆ ನಿಮಗೆ. ಕಾಸ್ 60 ಡಿಗ್ರಿ ಅಂದರೆ 1/2ನಾ? ಸೊ ನಾನು ಈ 1/2ನ ಕಾಸ್ 60 ಅಂತ ಬರೀಬೋದು. ಕಾಸ್ 60. ನಾವು ಒಂದು ಥಿಯರಮ್ ಪ್ರೂವ್ ಮಾಡಿದ್ದೀವಿ. ಸೈನ್ ಆ್ಯಂಗಲ್ ಸೈನ್ ಆ್ಯಂಗಲ್ ಪಿ ಇಸ್ ಈಕ್ವಲ್ ಟು ಸೈನ್ ಆ್ಯಂಗಲ್ ಕ್ಯೂ ಅಂತ ಅಂದರೆ ಸೈನ್ ಕ್ಯಾನ್ಸಲ್ ಮಾಡಿದ್ರೆ ಎ ಈಕ್ವಲ್ ಟು ಕ್ಯೂ ಅಂತ ಬರೀಬೋದು ಅಂತ ನಾನು ಹೇಳಿದ್ದೀನಿ. ಅದೇ ಥರ ಇಲ್ಲೂ ಅಷ್ಟೇ. ಕಾಸ್ ಎ ಈಕ್ವಲ್ ಟು ಕಾಸ್ 60. ದೇರ್ಫೋರ್ ಫ್ರಮ್ ದ್ಯಾಟ್ ಥಿಯರಮ್ ಎ ಈಸ್ ಈಕ್ವಲ್ ಟು 60. ಈ ಥಿಯರಮ್ ಒಂದು ಸತಿ ನೋಡೋಣ ನಾವು ಹೇಗೆ ಬಂತು ಅಂತ ಇರುತ್ತೆ. ಇಲ್ಲಿತ್ತು, ಎಸ್ ಇದು ನೋಡಿ. ಇಫ್ ಆ್ಯಂಗಲ್ ಬಿ ಆ್ಯಂಡ್ ಆ್ಯಂಗಲ್ ಕ್ಯೂ ಆರ್ ಅಕ್ಯೂಟ್ ಆ್ಯಂಗಲ್ಸ್ ಸಚ್ ದಟ್ ಯಾವಾಗ ಸೈನ್ ಬಿ ಸೈನ್ ಕ್ಯೂ ಈಕ್ವಲ್ ಇರುತ್ತೋ ಅದರ ಆ್ಯಂಗಲ್ ಆಟೋಮೆಟಿಕಾಗಿ ಈಕ್ವಲ್ ಇರುತ್ತೆ. ಸೈನ್ಗೆ ಅಲ್ಲ, ಅದೆಲ್ಲದಕ್ಕೂ. ಸೊ ಅದು ಕಾಸ್ಗೂ ಆಗುತ್ತೆ. ಅದಕ್ಕೆ ನಾನು ಡೈರೆಕ್ಟಾಗಿ ಅದು ಆ್ಯಂಗಲ್ ಇಷ್ಟು ಅಂತ ಬರ್ದಿದ್ದೀನಿ ಅಷ್ಟೇ. ಇದು ಬಂತು. ನೆಕ್ಸ್ಟ್ ಪಿ ಆರ್ ಕ್ಯೂ ಬೇಕು ನನಗೆ. ಇಲ್ಲೂ ಹಾಗೆ ಮಾಡ್ಬೋದು ನೀವು. ಈ ವ್ಯಾಲ್ಯೂನೇ ನಮಗೆ ಬೇಡ. ಯಾಕೆ ಗೊತ್ತಾ? ಇದು ರೂಟ್ 27 ಅಲ್ಲ, ಡಿವೈಡ್ ಮಾಡೋದು ಎಲ್ಲ ಕಷ್ಟ ಅನ್ಸುತ್ತೆ ನಮಗಿವಾಗ. ಸೊ ಅದ್ರ ಬಗ್ಗೆ ನಾವು ತಲೆ ಕೆಡ್ಸ್ಕೊಳ್ಳೋದು ಬೇಡ. ಅದನ್ನು ಯೂಸ್ ಮಾಡಿಕೊಂಡು ನಾವು ಮಾಡ್ಬೋದು, ಬಟ್ ಬೇಡ. ನೋಡಿ ಇಲ್ಲಿ ಪಿ ಆರ್ ಕ್ಯೂ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ನನಗಿಲ್ಲಿ ಈ ವ್ಯಾಲ್ಯೂ ಬೇಕು. ಇದು ಬೇಕಂದರೆ ನನಗೆ ಗೊತ್ತಿರೋದು ಯಾವುದು? ಇದು ಮತ್ತು ಇದು. ಇದಕ್ಕಿದು ಆಪೋಸಿಟಾ? ಇದು ಹೈಪೋಟೆನಿಸ್. ಆಪೋಸಿಟ್ ಗೊತ್ತಿದೆ, ಹೈಪೋಟೆನಿಸ್ ಗೊತ್ತಿದೆ ಅಂದರೆ ಸೈನ್ ಥೀಟಾ, ದಟ್ ಈಸ್ ಸೈನ್ ಬಿ. ಸೈನ್ ಬಿ ಇಸ್ ಈಕ್ವಲ್ ಟು ಪಿ ಕ್ಯೂ ಬೈ ಪಿ ಆರ್. ಪಿ ಕ್ಯೂ ಅಂದರೆ 3, ಪಿ ಆರ್ ಅಂದರೆ 6. ದೇರ್ಫೋರ್ 1/2. ಮ್ಯಾಮ್ ಎರಡು 1/2ನೇ ಬರ್ತಾ ಇದಲ್ಲ? ಸಾರಿ, ಡಿಗ್ರೀಸ್ ಬೇರೆ ಬರುತ್ತೆ. ಡಿಗ್ರೀಸ್ ನೋಡಬೇಕು ನೀವು. ಸೈನ್ ಬಿ, ಯಾಕಂದರೆ ಇಲ್ಲಿ 1/2 ಇದೆ. ನೀವು ಇಲ್ಲಿ ಕಾಸ್ ಥರ ಬರ್ಕೊಳಕ್ಕಾಗಲ್ಲ. ಸೈನ್ ಈಕ್ವಲ್ ಟು ಸೈನೇ ಇರಬೇಕು ನಾವು ಇದು ಮಾಡಬೇಕಂದ್ರೆ, ಆ್ಯಂಗಲ್ ಈಕ್ವಲ್ ಆಗಬೇಕಂದ್ರೆ.
1/2ನ ಸೈನ್ ಯಾವ ಫಾರ್ಮೆಟಲ್ಲಿ ಬರಿಬೋದು? sin 30 ಕ್ಯಾನ್ಸಲ್ ಮಾಡಿ, ಕ್ಯಾನ್ಸಲ್ ಬೇಡ, ನಾವು ಹಾಗೆ ಹೇಳೋಣ. ಸೈನ್ ಬಿ ಈಕ್ವಲ್ ಟು ಸೈನ್ 30 ಅಂದರೆ ಬಿ ಇಸ್ ಈಕ್ವಲ್ ಟು 30 ಡಿಗ್ರಿ ಬಂತು. ಸೊ ಎ ವ್ಯಾಲ್ಯೂ ಎ ಅನ್ನೋದು 60 ಡಿಗ್ರಿ ಆ್ಯಂಡ್ ಬಿ ಈಸ್ 30 ಡಿಗ್ರಿ. ಇದು ಗೊತ್ತಾಗಿದೆ ಅಲ್ಲ? ಇದು ಸ್ವಲ್ಪ ಲೈಕ್ ಲೆಂತಿ ಅನ್ಸುತ್ತೆ ನಾ ಹೇಳ್ತಾ ಇರೋದು, ಮೇ ಬಿ ಯಾಕಂದರೆ ಪ್ರತಿಯೊಂದು ಇದು ಮಾಡ್ತಾ ಇರೋದಕ್ಕೆ, ಬಟ್ ಇಟ್ಸ್ ಓಕೆ, ಸ್ಟಾರ್ಟಿಂಗ್ ಅಲ್ವಾ ಅದಕ್ಕೆ, ಮತ್ತು ಬರ್ತಾ ಬರ್ತಾ ಈಸಿ ಅನ್ಸುತ್ತೆ. ನೆಕ್ಸ್ಟ್, ಇಫ್ ಸೈನ್ ನೋಡಿ, ಈ ಪ್ರಾಬ್ಲಮ್ ಚೆನ್ನಾಗಿದೆ. ಇಫ್ ಸೈನ್ ಎ ಮೈನಸ್ ಬಿ ಈಸ್ ಈಕ್ವಲ್ ಟು 1/2 ಆ್ಯಂಡ್ ಕಾಸ್ ಎ ಪ್ಲಸ್ ಬಿ ಈಸ್ ಈಕ್ವಲ್ ಟು 1/2, ಎರಡು ಕಂಡೀಷನ್ ಕೊಟ್ಟಿದೆ. ಎ ಪ್ಲಸ್ ಬಿ ಇಸ್ ಲೆಸ್ ದ್ಯಾನ್ 0 ಡಿಗ್ರಿ, ಗ್ರೇಟರ್ ದ್ಯಾನ್ ಆರ್ ಇಟ್ಸ್ ಗ್ರೇಟರ್ ದ್ಯಾನ್ 0 ಡಿಗ್ರಿ ಆ್ಯಂಡ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 90 ಡಿಗ್ರಿ. ಆಲ್ಸೋ ಎ ಮಸ್ಟ್ ಬಿ ಗ್ರೇಟರ್ ದ್ಯಾನ್ ಬಿ, ಫೈಂಡ್ ಎ ಆ್ಯಂಡ್ ಬಿ ಅಂತ ಹೇಳ್ತಿದ್ದಾರೆ. ಅದು ಹೇಗೆ ಮಾಡೋದು ನೋಡೋಣ. ಫಸ್ಟ್ ಇದನ್ನು ಕನ್ಸಿಡರ್ ಮಾಡಿ. ಸೈನ್ ಎ ಮೈನಸ್ ಬಿ ಇಸ್ ಈಕ್ವಲ್ ಟು 1/2. 1/2ನ ಸೈನ್ ಇದರಲ್ಲಿ ಬರ್ಕೋಬೋದಲ್ಲ, ಸೈನ್ 30, ಸೈನ್ 30. Therefore, I can directly write a minus b is equal to 30 ಡಿಗ್ರಿ. ಅದೇ ಥರ ಸೆಕೆಂಡ್ ಒನ್ನು ಸಾಲ್ವ್ ಮಾಡೋಣ. ಕಾಸ್ ಎ ಪ್ಲಸ್ ಬಿ ಈಸ್ ಈಕ್ವಲ್ ಟು ಎಷ್ಟಿದೆ? 1/2. 1/2 ಬರೆಯೋದು ಬೇಡ, ಹಾಗೆ ಬರೆಯೋಣ ಡೈರೆಕ್ಟಾಗಿ. 1/2 ನಾವೇನಂತ ಬರಿತೀವಿ? ಕಾಸಲ್ಲಿ cos 60. Cos 60. This implies a plus b is equal to 60 ಅಲ್ಲ? ಈಗ ಇವೆರಡನ್ನು ಸಾಲ್ವ್ ಮಾಡಿ. ಜಸ್ಟ್ ಏನು ಮಾಡ್ತೀರಾ ಇಲ್ಲಿ, ಹಾಗೆ ಆ್ಯಡೇ ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ. ಆ್ಯಡ್ ಮಾಡಿದ್ರೆ ಇದು ಕ್ಯಾನ್ಸಲ್ ಆಗುತ್ತೆ, ಬಿ ಕ್ಯಾನ್ಸಲ್ ಮಾಡಲ್ಲ, ಮತ್ತು ಇದಾಗುತ್ತೆ ಬಿ ಕ್ಯಾನ್ಸಲ್ ಆಗುತ್ತೆ. ಸೊ ಫೈನಲಿ 2a is equal to 90. ಎ ಅನ್ನೋದು 45 ಡಿಗ್ರಿ. ಎ 45 ಡಿಗ್ರಿ ಬರ್ತಾ ಇದೆ ಅಂದರೆ ಬಿ ಏನು ಬರುತ್ತೆ ನೋಡೋಣ. 90. ಎಸ್, ಇಫ್ ಎ ಇಸ್ 45, ಇದು ಎರಡರಲ್ಲಿ ಯಾವುದಾದ್ರೂ ಈಕ್ವೇಷನ್ಗೆ ಸಬ್ಸ್ಟಿಟ್ಯೂಟ್ ಮಾಡಿ. 45 ಡಿಗ್ರಿ ಮೈನಸ್ ಬಿ ಈಕ್ವಲ್ ಟು 30. ದರ್ಫೋರ್ 45 ಡಿಗ್ರಿ ಮೈನಸ್ 30 ಇಸ್ ಈಕ್ವಲ್ ಟು ಬಿನ. ಸೊ ಬಿ ಏನಾಗುತ್ತೆ? 15 ಡಿಗ್ರಿ. ಸೊ ಎ ಅನ್ನೋದು 45 ಡಿಗ್ರಿ ಆ್ಯಂಡ್ ಬಿ ಅನ್ನೋದು 15 ಡಿಗ್ರಿ. ಸಿ, ಎ ಪ್ಲಸ್ ಬಿ ಎರಡು ಆ್ಯಡ್ ಮಾಡಿದ್ರೆ ನಮಗೆ ಲೆಸ್ ದ್ಯಾನ್ 90 ಬರಬೇಕು, ಬರ್ತಾ ಇದೆ. 45 ಪ್ಲಸ್ 15 60. ಇಟ್ಸ್ ಗ್ರೇಟರ್ ದ್ಯಾನ್ 0 ಡಿಗ್ರಿ. ಆ್ಯಂಡ್ ಎ ಅನ್ನೋದು ಗ್ರೇಟರ್ ದ್ಯಾನ್ ಬಿ ಇದೆ. ಫಸ್ಟ್ ಚೆಕ್ ಮಾಡಿ. ಎ ಅನ್ನೋದು 45 ಡಿಗ್ರಿ, ಇಟ್ಸ್ ಗ್ರೇಟರ್ ದ್ಯಾನ್ ಬಿ. ಸೊ ನೆಕ್ಸ್ಟ್ ಒನ್, ಎವ್ಯಾಲ್ಯೂಯೇಟ್ ದ ಫಾಲೋವಿಂಗ್. ಇದರಲ್ಲಿ ನಾನು 2 ಕ್ವೆಶನ್ಸ್ ನಾನು ಸಾಲ್ವ್ ಮಾಡ್ತೀನಿ. ಈಸಿ, ಜಸ್ಟ್ ಆ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಬರೋವಂಥದ್ದು ಅಷ್ಟೇ ಇದು. ಅದು ಹೇಗೆ ಅಂತ ನೋಡೋಣ. ಫಸ್ಟ್ ಒನ್ ಇಲ್ಲೇ ಸಾಲ್ವ್ ಮಾಡೋಣ. ಓಕೆ ಬೇಡ, ನೆಕ್ಸ್ಟ್ ಮಾಡೋಣ. ಫಸ್ಟ್ ಒನ್, ಸೈನ್ 60 ಕಾಸ್ 30. ಎಸ್, ಸೈನ್ 60 ಕಾಸ್ 30 ಪ್ಲಸ್ ಕಾಸ್ 60 ಆ್ಯಂಡ್ ಸೈನ್ 30. ಇಲ್ಲಿ ವ್ಯಾಲ್ಯೂಸ್ ಗೊತ್ತಿದ್ರೆ 2 ಮಿನಿಟ್ಸ್ ಸಾಕು ಆನ್ಸರ್ಗೆ. ಸೈನ್ 60 ಡಿಗ್ರಿ √3/2, ಕಾಸ್ 30 ಡಿಗ್ರಿ √3/2 ಪ್ಲಸ್ ಕಾಸ್ 60 1/2, ಸೈನ್ 30 1/2. ಸೊ ಇದೇನು ಬರುತ್ತೆ? 3/4 ಪ್ಲಸ್ 1/, ಇದು ಗೊತ್ತಾಗತ್ತೆ ಅಲ್ಲ. ನಾವು ಮಲ್ಟಿಪ್ಲೈ ಎಲ್ಲ ಸ್ಟೆಪ್ ಬೈ ಸ್ಟೆಪ್ ಹೇಳಬೇಕಾ? ಓಕೆ, ಇಲ್ಲಿ ಮಲ್ಟಿಪ್ಲಿಕೇಶನ್ ಇದಲ್ಲ, ಡಿನಾಮಿನೇಟರ್ 2 2s are 4, ನ್ಯೂಮರೇಟರ್ಲಿ √3 ಇಂಟು √3 ಹೋಲ್ ಸ್ಕ್ವೇರ್. ಇದೇನಾಗುತ್ತೆ ಅಂದರೆ √3 ಹೋಲ್ ಸ್ಕ್ವೇರ್ ಆಗುತ್ತೆ. ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಮಾಡಿದ್ರೆ 3/4 ಬಂತು. ಪ್ಲಸ್ ಡಿನಾಮಿನೇಟರ್ಲಿ 2 2s are 4, ನ್ಯೂಮರೇಟರ್ಲಿ 1 1s are 1. ಸೊ ಇದೆರಡಕ್ಕೂ ಎಲ್ ಸಿ ಎಮ್ 4. ಸೊ ಮೇಲೆ ಏನು ಬರುತ್ತೆ? 3 + 1 4 ಬಂತು. 4/4 ಈಸ್ 1. ಸೊ ಅದರ ವ್ಯಾಲ್ಯೂ 1. ನೆಕ್ಸ್ಟ್ ಪ್ರಾಬ್ಲಮ್, 2 tan² 45
ಸೆಕೆಂಡ್ ಒನ್ 2 tan square 45 degree ಪ್ಲಸ್ cos square 30 ಡಿಗ್ರಿನಾ 60 ಡಿಗ್ರಿನಾ ಒಂದು ಸೆಕೆಂಡ್ ನೋಡಿಬಿಡೋಣ 30 ಡಿಗ್ರಿ ಮೈನಸ್ sin square 60 ಡಿಗ್ರಿ 2 tan square ಹಾಗೆ ಇರಲಿ ಸ್ಕ್ವೇರ್ ಬಿಡೋಣ ಫಸ್ಟು tan 45 ಡಿಗ್ರಿ ಅಂದರೆ 1 ಸ್ಕ್ವೇರ್ ಪ್ಲಸ್ ಕಾಸ್ 30 ಅಂದರೆ √3/2 ಹೋಲ್ ಸ್ಕ್ವೇರ್ ಮೈನಸ್ ಸೈನ್ 60 ಸೇಮ್ ಇಲ್ಲಿ ಒಂದು ನೋಡಿ ನೆನ್ಪಿಟ್ಕೊಳ್ಳಿ ಸೈನ್ 30 ಅಂದರೆ 1/2 ಸೈನ್ 30 1/2 ಅಂದರೆ ಕಾಸ್ 60 ಸಹ 1/2ನೇ ಆಪೋಸಿಟ್ ಹಾಗೆ ಕಾಸ್ 30 √3/2 ಅಂದರೆ ಸೈನ್ 60 √3/2ನೇ ಸೊ √3/2 ಹೋಲ್ ಇದು ಕ್ಯಾನ್ಸಲ್ ಆಗುತ್ತಲ್ಲ ಪ್ಲಸ್ ಮೈನಸ್ ನೆಕ್ಸ್ಟ್ ಏನು ಬರುತ್ತೆ ಆನ್ಸರ್ 2 ಇದಾಯಿತು ನೆಕ್ಸ್ಟ್ ಇನ್ನು ಈ 3 ಇಕ್ವೇಷನ್ಸ್ ನೀವು ಸಾಲ್ವ್ ಮಾಡಿ ನ್ಯೂಮರೇಟರ್ ಡಿನಾಮಿನೇಟರ್ದು ಸೇಮ್ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮ್ಗೆ ಇದು ಬರುತ್ತೆ ಹಾಂ ನಾನಿದು ಮಾಡಿದ್ದು ಓಕೆ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಆಫ್ ಕಾಂಪ್ಲಿಮೆಂಟರಿ ಆ್ಯಂಗಲ್ಸ್ ಅದಕ್ಕೆ ಇದು ಒಂದು ಎಕ್ಸ್ಪ್ಲನೇಷನ್ ಬೇಕಾಗತ್ತೆ ಬಿಕಾಸ್ ಇದು ತುಂಬ ಮಿಸ್ ಆಗ್ತಾಯಿದೆ ನಮ್ದು ಆಗ್ಲಿಂದ ಅಲ್ವಾ ಎಸ್ ಅದಕ್ಕೊಂದು ಕೆಲಸ ಮಾಡೋಣ ಈ ಸತಿ ಯಾವಾಗಲಾದರೂ ನೋಡಿಬಿಟ್ಟು ಎ ಬಿ ಸಿ ಸೈನ್ ಫಸ್ಟ್ ಸೈನ್ ಬರ್ಕೊಳ್ಳೋಣ ಸೈನ್ ನೋಡಿ ಇಲ್ಲಿ ಇದು ತುಂಬ ಇಂಪಾರ್ಟೆಂಟ್ ನಿಮಗೆ ಇದು ಕಾನ್ಸೆಪ್ಟ್ ಕಾಂಪ್ಲಿಮೆಂಟರಿ ಆ್ಯಂಗಲ್ ಅಂದರೆ ಫಸ್ಟ್ ಏನು ಅಂತ ನೋಡೋಣ ಆಮೇಲೆ ಇದು ನೋಡೋಣ ಕಾಂಪ್ಲಿಮೆಂಟರಿ ಆ್ಯಂಗಲ್ ಅಂದರೆ ಆ್ಯಂಗಲ್ ಬಿ 90 ಡಿಗ್ರಿ ನಾನು ಇದನ್ನು ಆ್ಯಡ್ ಮಾಡ್ತೀನಿ ಏನು ಬರುತ್ತೆ 90 ಡಿಗ್ರಿನೇ ಬರುತ್ತೆ ಯಾವುದಾದ್ರೂ 2 ಆ್ಯಂಗಲ್ಸ್ನ ಆ್ಯಡ್ ಮಾಡಿದಾಗ ನಮಗೆ 90 ಡಿಗ್ರಿನೇ ಬರುತ್ತೋ ಅದನ್ನು ನಾವು ಕಾಂಪ್ಲಿಮೆಂಟರಿ ಆ್ಯಂಗಲ್ಸ್ ಅಂತ ಹೇಳ್ತೀವಿ ಸೊ ಫಸ್ಟ್ ಕಾಂಪ್ಲಿಮೆಂಟರಿ ಆ್ಯಂಗಲ್ ಅಂದರೆ 2 ಆ್ಯಂಗಲ್ಸ್ನ ನಾವು ಆ್ಯಡ್ ಮಾಡಿದಾಗ 90 ಡಿಗ್ರಿ ಬಂದರೆ ಅದನ್ನು ಕಾಂಪ್ಲಿಮೆಂಟರಿ ಆ್ಯಂಗಲ್ ಫಸ್ಟ್ ಏನು ಮಾಡ್ತೀನಿ ಅಂದರೆ ನಾನು ಸೈನಿಗೆ ಫೈಂಡ್ ಔಟ್ ಮಾಡೋಣ ಏನು ಅಂತ ಗೊತ್ತಾಗುತ್ತೆ ಸೈನ್ ಎ ಈಸ್ ಈಕ್ವಲ್ ಟು ಸೈನ್ ಎ ಅಂದರೆ ಏನು ಆಪೋಸಿಟ್ ಬೈ ಹೈಪೋಟೆನಿಸಾ ಬಿ ಸಿ ಬೈ ಎ ಸಿ ನೆಕ್ಸ್ಟ್ ಕಾಸ್ ಎ ನಾನು 3ಗೆ ಮಾಡ್ತೀನಿ ಇನ್ 3ಗೆ ಅಂಡರ್ಸ್ಟುಡ್ ಪ್ರತಿ ಸತಿ ಸೀಕೆಂಟ್ ಕೋಸಿಕೆಂಟ್ ಕಾಟ್ಗೆ ಮಾಡೋದಿಲ್ಲ ಸೈನ್ ಕಾಸ್ ಟ್ಯಾನ್ ಇಸ್ ಎನಫ್ ಕಾಸ್ ಎ ಅಂದರೆ ಬೇಸ್ ಬೈ ಹೈಪೋಟೆನಿಸಾ ಎ ಬಿ ಬೈ ಎ ಸಿ ನೆಕ್ಸ್ಟ್ ಲಾಸ್ ಟ್ಯಾನ್ ಎ ಅಂದರೆ ಆಪೋಸಿಟ್ ಬೈ ಅಡ್ಜಸೆಂಟ್ ಬಿ ಸಿ ಬೈ ಎ ಬಿ ಇದು ಆಪೋಸಿಟ್ ಇದು ಅಡ್ಜಸೆಂಟ್ ಬಿ ಸಿ ಬೈ ಎ ಬಿ ಓಕೆ ಇಟ್ಸ್ ಕ್ಲಿಯರ್ ಫಸ್ಟ್ ನೋಡಿ ಸೈನ್ ಎ ಇದಲ್ಲ ಇಲ್ಲಿ ಸೈನ್ ಎ ಫೈಂಡ್ ಔಟ್ ಮಾಡಿದ್ದೀನಿ ಈಗ ಕಾಸ್ ಸಿ ಫೈಂಡ್ ಔಟ್ ಮಾಡ್ತೀನಿ ಕಾಸ್ ಓಕೆ ಬೇಡ ನಾವು ಎ ಹತ್ರ ಫೈಂಡ್ ಔಟ್ ಮಾಡಿದ್ದೀವಿ ಸೈನ್ ಕಾಸ್ ಟ್ಯಾನ್ ಈಗ ಸಿ ಹತ್ರ ಫೈಂಡ್ ಔಟ್ ಮಾಡೋಣ ಸಿ ಹತ್ರ ಅದೊಂದು ನೆನ್ಪಿಡಿ ಈಗ ಸಿಗೆ ಸೈನ್ ಸಿ ಅಂದರೆ ಏನು ಆಪೋಸಿಟ್ ಬೈ ಹೈಪೋಟೆನಿಸ್ ಎ ಬಿ ಬೈ ಎ ಸಿ ಎ ಬಿ ಬೈ ಎ ಸಿ ನೆಕ್ಸ್ಟ್ ಕಾಸ್ ಸಿ ಅಂದರೆ ಕಾಸ್ ಸಿ ಬೇಸ್ ಅಡ್ಜಸೆಂಟ್ ಬೈ ಹೈಪೋಟೆನಿಸ್ ಇದು ಬೇಸ್ ಗೊತ್ತಲ್ವಾ ಯಾಕೆ ನಾನು ತಗೋತಾ ಇರೋದು ಇದು ಆ್ಯಂಗಲ್ ಕಾಸ್ ಸಿ ಬೇಸ್ ಬೈ ಹೈಪೋಟೆನಿಸ್ ದಟ್ ಈಸ್ ಬಿ ಸಿ ಬೈ ಎ ಸಿ ಲಾಸ್ಟ್ ಟ್ಯಾನ್ ಎ ಇಸ್ ಈಕ್ವಲ್ ಟು opposite by adjacent AB by BC ನೋಡಿ ಇಲ್ಲಿ AB by BC ನಾನು tan A ಅಂತ ಆದರೂ ಬರಿಬೋದು
ಒಂದು ಅಬ್ಸರ್ವ್ ಮಾಡಿ, ಇದನ್ನು ರಿವರ್ಸ್ ಮಾಡಿದರೆ ರೆಸಿಪ್ರೋಕಲ್ ಕಾಣಿಸ್ತಾ ಇದೆ. ಅಂದರೆ ಇದು ಇದು ಸಿ ಅಂತ ಬರ್ತಿದ್ದಲ್ಲ, ಟ್ಯಾನ್ ಸಿ ಅಂತ ಆದರೂ ಹೇಳ್ಬೋದು ನಾನು. ಟ್ಯಾನ್ ಸಿ ಆರ್ ಅದನ್ನ ಇನ್ನೆಂತ ಹೇಳ್ಬೋದು, ಕಾಟ್ ಎ ಅಂತ ಹೇಳ್ಬೋದು. ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ, ಅದು ಬೇಡ, ಅದನ್ನು ಬಿಟ್ಬಿಡಿ, ನೀವು ಅದನ್ನು ಥಿಂಕ್ ಮಾಡಬೇಡಿ ಜಾಸ್ತಿ, ಇದನ್ನು ಅಬ್ಸರ್ವ್ ಮಾಡಿ ಸಾಕು. ಸೈನ್ ಎ ಸೈನ್ ಸಿ ಆಗಿದೆ. ಒಂದು ನೋಡಿ, ಇದು 90 ಡಿಗ್ರಿನಾ, ಇದು ಸಮ್ ತೀಟಾ ಅಂತ ತಗೊಳ್ಳೋಣ. ಎಸ್, ತೀಟಾ ಅಂತ ಅನ್ಕೋತೀನಿ. ಇದು ತೀಟಾ ಆದರೆ ಇದು 90 ಆಗುತ್ತಾ? ಇದೇನಾಗುತ್ತೆ, 90 ಮೈನಸ್ ತೀಟಾ. ಸೊ ಇವೆರಡನ್ನು ಆ್ಯಡ್ ಮಾಡಿ, 90 ಮೈನಸ್ ತೀಟಾ ಪ್ಲಸ್ ತೀಟಾ ಕ್ಯಾನ್ಸಲ್ ಆಯಿತು, ನನಗೆ 90ನೇ ಬಂತು. ಸೊ ದಟ್ ಈಸ್ ಕಾಂಪ್ಲಿಮೆಂಟ್ರಿ ಆ್ಯಂಗಲ್. ಅಂದರೆ ಯಾವಾಗಲೂ ಅಷ್ಟೇ ಸೈನ್ ಎ ಇದಲ್ಲ, ಸೈನ್ ಎನ ಕಾಸ್ ಸಿ ಅಂತ ಡೈರೆಕ್ಟಾಗಿ ಬರಿಬೋದು. ಸೈನ್ ಎನ ಕಾಸ್ ಸಿ. ಹೇಗೆ? ವ್ಯಾಲ್ಯೂಸ್ ನೋಡಿ, ಇಲ್ಲಿ ಒಂದ್ಸತಿ ನೀವು ವ್ಯಾಲ್ಯೂಸ್ ನೋಡ್ಬೋದು. ಇನ್ನೊಂದೇನೆಂದರೆ ಸೈನ್ ಫಸ್ಟ್ ನಾನು ಇದನ್ನು ಇಲ್ಲಿ ತೀಟಾ ಅಂತ ಡಿನೋಟ್ ಮಾಡೋ ಬದಲು ನಾನು ಎ ಸಿ ಅಂತಲೇ ತೊಗೊಂಡಿದ್ದೀನಲ್ಲ, ಸೊ ನಾನು ಅದನ್ನೇ ಡಿನೋಟ್ ಮಾಡಿಬಿಡ್ತೀನಿ ಡೈರೆಕ್ಟಾಗಿ. ಇದು ಇನ್ ಕೇಸ್ ಆ್ಯಂಗಲ್ ಸಿ ಅಂದ್ಕೊಳ್ಳಿ. ಇದೇನಾಗುತ್ತೆ, 90 ಮೈನಸ್ ಸಿ ಅಂದರೆ ನೋಡಿ, ಇಲ್ಲಿ ಕಾಸ್ ಸಿ ಇಲ್ಲಿ ಆಗುತ್ತೆ. ಇಲ್ಲಿ ಕಾಸ್ 90 ಮೈನಸ್ ಸಿ ಅಂದರೂ ಒಂದೇ, ಇಲ್ಲಾಂದರೆ ಸೈನ್ ಎ ಅಂದರೂ ಒಂದೇ. ಯಾಕೆ? ಕಾಸ್ ಸಿ ಅಂದರೆ ಬಿ ಸಿ ಬೈ ಎ ಸಿನ, ಹಾಗೆ ಸೈನ್ ಸಿ ಅಂದರೆ ಏನಿದೆ ನೋಡಿ, ಸೈನ್ ಎ ಅಂದರೆ ಬಿ ಸಿ ಬೈ ಎ ಸಿ. ಕಾಸ್ ಸಿ ಅಂದರೂ ಒಂದೇ, ಇಲ್ಲಾಂದರೆ ಕಾಸ್ 90 ಮೈನಸ್ ಸಿ ಅಂದರೆ ಕಾಸ್ 90 ಮೈನಸ್ ಸಿ ಅಂದರೂ ಒಂದೇ, ಇಲ್ಲಾಂದರೆ ಸೈನ್ ಎ ಅಂದರೂ ಒಂದೇ. ಇದು ಕಾಂಪ್ಲಿಮೆಂಟ್ರಿ ಆ್ಯಂಗಲ್. ಹೇಗಂದರೆ ಫಸ್ಟ್ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇತ್ತಲ್ಲ, ಸೈನ್ 90 ಮೈನಸ್ ಸಿ, ಸೈನ್ 90 sin 90 minus c, that is, or sin a ಅಂತ ಹೇಳ್ತೀವ ನಾವು ಇದನ್ನು, sin a, ಬಿಕಾಸ್ ಇದು 90 ಮೈನಸ್ ಸಿ ಅಲ್ಲ, ದಟ್ ಈಸ್ ಈಕ್ವಲ್ ಟು sin a. sin a ಅಂದರೆ ಸ್ವಲ್ಪ ಇದು ಕನ್ಫ್ಯೂಸ್ ಆಗತ್ತೆ, ಬಟ್ ಈಸಿ ಅಂದರೆ ಇದನ್ನೇ ನೆನಪಿಡಿ. ಹೇಗಂದರೆ ಸೈನ್ 90 ಮೈನಸ್ ತೊಗೊಳ್ಳಿ ಫಸ್ಟು, ನೀವು ಯಾವುದಕ್ಕಾದರೂ ತೊಗೊಳ್ಳಿ, ಈ ಆ್ಯಂಗಲ್ ಆದರೂ ತೊಗೊಳ್ಳಿ, ಇಲ್ಲಾಂದರೆ ಇದನ್ನಾದರೂ ತೊಗೊಳ್ಳಿ. ನಾನು ಯಾವುದಾದ್ರೂ ಒಂದು ಕನ್ಸಿಡರ್ ಮಾಡ್ತಾಯಿದ್ದೀನಿ, ಇದನ್ನು ಕನ್ಸಿಡರ್ ಮಾಡಿದ್ದೀನಿ. ಇದು 90 ಮೈನಸ್ ಸಿ ಯಾಕಾಯಿತು ಅಂತ ಗೊತ್ತಿದೆ ಅಲ್ಲ. ಸಪೋಸ್ ಇದು 90 ಡಿಗ್ರಿ, ಇದು ಆ್ಯಂಗಲ್ ಸಿ ಅಂತ ಅಂದ್ಕೊಳ್ಳೋಣ, ಯಾಕಂದರೆ ನಾನು ಇಲ್ಲೆಲ್ಲ ಅದೇ ಮೆನ್ಷನ್ ಮಾಡಿದ್ದೀನಿ, ಅದಕ್ಕೋಸ್ಕರ. ಇದು ಸಿ ಆದರೆ ಇದು 90 ಮೈನಸ್ ಸಿ ಆಗುತ್ತೆ. ಇದನ್ನು ನಾವು ಆ್ಯಂಗಲ್ ಎ ಅಂತ ಆದರೂ ಅಂತೀವಿ, ಇಲ್ಲ ಅಂದರೆ 90 ಮೈನಸ್ ಸಿ ಅಂತ ಆದರೂ ಅಂತೀವಿ. ಗೊತ್ತಾಯ್ತಲ್ಲ? ಫಸ್ಟ್ ನಾನೇನು ಹೇಳಿದ್ದೀನಿ, ಆ್ಯಂಗಲ್ ಎ ಅಂತ ಆದರೂ ಅಂತೀವಿ, ಇಲ್ಲಾಂದರೆ 90 ಮೈನಸ್ ಸಿ ಅಂದರೂ ಅಂತೀವಿ. ಎರಡೂ ಒಂದೇ, ಡಿಫ್ರೆನ್ಸ್ ಇಲ್ಲ ಏನು. ಇಲ್ಲಿವರೆಗೂ ಗೊತ್ತಿದಲ್ಲ ಇದು. ನೆಕ್ಸ್ಟ್ ಸೈನ್ 90 ಮೈನಸ್ ಥೀಟಾ, ಸೈನ್ ಎ ವ್ಯಾಲ್ಯೂ ಏನಿದೆ, ಸೈನ್ ಎ ವ್ಯಾಲ್ಯೂ ಬಿ ಸಿ ಬೈ ಎ ಸಿನ, ಬಿ ಸಿ ಬೈ ಎ ಸಿ. ನೆಕ್ಸ್ಟ್ ಈ ಬಿ ಸಿ ಬೈ ಎ ಸಿ ಸೇಮ್ ವ್ಯಾಲ್ಯೂ ಇನ್ನೊಂದು ಕೆಲ್ ಬರ್ತಾ ಇದೆ, ಕಾಸ್ ಸಿ. ಸೊ ದಟ್ ಈಸ್ ಈಕ್ವಲ್ ಟು ಕಾಸ್ ಸಿ. ಇದು ದಿಸ್ ಇಸ್ ಕಾಲ್ಡ್ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್. ಇದು ನಾನು ಒಂದಕ್ಕೆ ತೋರಿಸಿದ್ದೀನಿ, ಬಟ್ ಎಲ್ಲದಕ್ಕೂ ಹೀಗೆ ಬರುತ್ತೆ, ಅದನ್ನು ನಾವು ಮೆನ್ಷನ್ ಮಾಡೋಣ. ಸೈನ್ ನಾನು ತೀಟಾ ಅಂತ ಬರೆದ್ಬಿಟ್ಟಿದ್ದೀನಿ ಆ್ಯಸ್ ಯೂಶ್ವಲ್. ನಾವು ಈ ಥರ ಹೇಳೋದಕ್ಕಿಂತ ಜನರಲೈಸ್ಡ್ ಫಾರ್ಮಲ್ಲಿ ಹೇಳೋಣ, ನಿಮ್ಗೆ ಅವಾಗ ಕ್ಲಿಯರಾಗಿ ಗೊತ್ತಾಗುತ್ತೆ.
ಅದೇನಪ್ಪ ಅಂದರೆ ಜನರಲೈಸ್ಡ್ ಫಾರ್ಮ್. ಈಗ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ ಅಂದರೆ ಗೊತ್ತಾಯ್ತಲ್ಲ, 2 ಆ್ಯಂಗಲ್ಸ್ ನಾವು ಆ್ಯಡ್ ಮಾಡ್ತಾ ಇದ್ದೀವಿ ಅಂದರೆ ಅದು 90 ಡಿಗ್ರಿ ಬರಬೇಕು. ಜನರಲಾಗಿ ಹೇಳಬೇಕಂದ್ರೆ ಯೂಸ್ ಮಾಡುವಂಥದ್ದು ಒಂದೇ, ತೀಟ ಅಂತ ಯೂಸ್ ಮಾಡಿ, CBA ಬೇಡ ಅರ್ಥ ಆಗಕ್ಕೆ. ಸೈನ್ 90 ಮೈನಸ್ ತೀಟ, ಇದು ನಮ್ಗೆ ಆ್ಯಕ್ಚುಲಿ ಈ ಥರ ನೆಕ್ಸ್ಟ್ ಹೈಯರ್ ಕ್ಲಾಸಸ್ಸಲ್ಲಿ ಇದು ನಿಮಗೆ ನೆಸೆಸಿಟಿ ಇಲ್ಲ, ಇದು ನಿಮಗೆ ಇಲ್ಲ, ಬಟ್ ಹೇಳ್ತಾ ಇದ್ದೀನಿ ಅಷ್ಟೇ ಅರ್ಥ ಆಗೋಕ್ಕೆ. ಇದು 90 180 ಎಸ್ 3π/2 0. ಈ ಥರ ಪ್ರತಿಯೊಂದು ಆ್ಯಂಗಲ್ಸು ನಾವು ಡಿನೋಟ್ ಮಾಡ್ತೀವಿ. ಇದು ಎಕ್ಸ್ಟ್ರಾ ಇನ್ಫಾರ್ಮೇಷನ್ ನಿಮಗೆ ಅರ್ಥ ಆಗೋಕ್ಕೋಸ್ಕರ ಅಷ್ಟೇ, ಯಾಕೆ ಬರ್ತಾ ಇದೆ ಇದು ಅಂತ. ಫಸ್ಟ್ ನೋಡಿ, ನಾವು ಇದನ್ನೇನಂತೀವಿ ಅಂದರೆ ಇಲ್ಲಿ ಫಸ್ಟ್ ಕ್ವಾಡ್ರೆಂಟ್, ಸೆಕೆಂಡ್ ಕ್ವಾಡ್ರೆಂಟ್, ಥರ್ಡ್ ಕ್ವಾಡ್ರೆಂಟ್, ಫೋರ್ತ್ ಕ್ವಾಡ್ರೆಂಟ್ ಅಂತ ಹೇಳ್ತೀವಿ. ಫಸ್ಟ್ 90 ಮೈನಸ್ ತೀಟ, 90 ಮೈನಸ್ ತೀಟ ಅಂದರೆ ಫಸ್ಟ್ ಕ್ವಾಡ್ರೆಂಟಲ್ಲಿದೆ. ನಾವಲ್ಲಿ ಏನು ಹೇಳ್ತೀವಿ ಅಂದರೆ ಫಸ್ಟ್ ಕ್ವಾಡ್ರೆಂಟಲ್ಲಿರೋದಕ್ಕೆ ಎಲ್ಲ ಆಪೋಸಿಟಾಗಿ ಬರುತ್ತೆ ಅಂತ ಡೈರೆಕ್ಟಾಗಿ ಹೇಳ್ತೀವಿ. ಬಟ್ ಅದರ ಬೇಸಿಕ್ ನಾನು ನಿಮ್ಗೆ ಇಲ್ಲಿ ಹೇಳ್ತಾ ಇರೋದು. ಸೊ ಇದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ ನಿಮಗೆ. ಇಲ್ಲಿ ಮಾತ್ರ ನಾವು 90 ಮೈನಸ್ ತೀಟ ಕಲಿತೀವಿ. ನೆಕ್ಸ್ಟ್ 90 ಪ್ಲಸ್ ತೀಟ, 180 ಮೈನಸ್ ತೀಟ, 180 ಪ್ಲಸ್ ತೀಟ ಎಲ್ಲ ಬರುತ್ತೆ. ಸೊ ಅದಕ್ಕೆ ಇದನ್ನು ಮಾತ್ರ ಮಿಸ್ ಮಾಡಬೇಡಿ. ಮಿಸ್ ಮಾಡಿದ್ರೆ ಸೀರಿಯಸ್ಲಿ ಇನ್ನೆಲ್ಲ ಸ್ವಲ್ಪ ಕಷ್ಟ ಅನಿಸುತ್ತೆ, ಟ್ರಿಗ್ನೋಮೆಟ್ರಿ ಕಷ್ಟ ಅನಿಸುತ್ತೆ ನಿಮಗೆ. ಸೈನ್ 90 ಮೈನಸ್ ತೀಟ, ಸೈನ್ಗೆ ನಾವು ಆಪೋಸಿಟ್ ಅಂದರೆ ಕೋಸಿಕೆಂಟ್ ಅಲ್ಲ. ನಾವು ಜನರಲಿ ಯಾವ್ದು ತೊಗೋತೀವಿ ಗೊತ್ತಾ? ಸೈನ್ ಕಾಸ್, ಎರಡೂ ಒಬ್ರನ್ನೊಬ್ರು ಬಿಟ್ಟಿರಲ್ಲ, ಬೆಸ್ಟ್ ಫ್ರೆಂಡ್ಸ್ ಥರ ಯಾವಾಗಲೂ ಅವೆರಡನ್ನೇ ತೊಗೋತೀವಿ ನಾವು. ಸೈನ್ಗೆ ಕಾಸ್, ಇಲ್ಲೇನಿದು ಅದು ತೀಟ. ಸೊ ಸೈನ್ 90 ಮೈನಸ್ ತೀಟ ಅಂತ ಆದರೂ ಬರಿಬೋದು, ಇಲ್ಲಾಂದರೆ ಜನರಲಾಗಿ ಕಾಸ್ ತೀಟ ಅಂತ ಆದರೂ ಬರೆದು ಬಿಡ್ಬೋದು. ನೆಕ್ಸ್ಟ್ ಇದಕ್ಕೊಂದು ಎಕ್ಸಾಂಪಲ್ ಹೇಳ, ನಿಮಗೆ ಅರ್ಥ ಆಗುತ್ತೆ. ಬೇಡ, ನಾವು ಫಸ್ಟ್ ಎಲ್ಲ ಬರೆದು ಬಿಡೋಣ, ಮತ್ತು ಒಂದೊಂದು ಸ್ವಲ್ಪ ಸ್ವಲ್ಪ ಸ್ಪ್ಲಿಟ್ ಆಗಿ ಬರುತ್ತೆ, ಬೇಡ. ನೆಕ್ಸ್ಟ್ ಕಾಸ್ 90 ಮೈನಸ್ ತೀಟ ಅಂದರೆ ಏನು ಬರುತ್ತೆ? ಕಾಸ್ಗೆ ಆಪೋಸಿಟ್ ನಾನು ಹೇಳಿದೆ ಈಗ ಬೆಸ್ಟ್ ಫ್ರೆಂಡ್ಸ್ ಅಂತ, ಸೈನ್ ತೀಟ. ನೆಕ್ಸ್ಟ್ ಹಾಗೆ ಟ್ಯಾನ್ಗೆ ಬೆಸ್ಟ್ ಫ್ರೆಂಡ್ ಬಂದು ಕಾಟೆ, ಇನ್ಯಾವುದೂ ಇಲ್ಲ, ಕಾಟ್ ತೀಟ, ಸೇಮ್ ಕಾಟ್ ತೀಟ. ನೆಕ್ಸ್ಟ್ ಸೀಕೆಂಟ್ ತೀಟಾಗೆ, ಸೀಕೆಂಟ್ 90 ಮೈನಸ್ ತೀಟಾಗೆ ಕೋಸಿಕೆಂಟ್ ತೀಟ, ಸೇಮ್ ನಾವು ಇದನ್ನು ರಿವರ್ಸ್ ಮಾಡಿನೂ ಬರೀಬೋದು. ಕೋಸಿಕೆಂಟ್ 90 ಮೈನಸ್ ತೀಟಾಗೆ ಸೀಕೆಂಟ್ ತೀಟ, ಆರ್ ಕಾಟ್ 90 ಮೈನಸ್ ತೀಟ ಈಕ್ವಲ್ ಟು ಕಾಟ್ ಅಲ್ಲ, ಕಾಟೆ, ಎಸ್, ಟ್ಯಾನ್ ತೀಟ. ಇಲ್ಲಿ ನಾನು ನಿಮಗೆ ಫಸ್ಟ್ ಒಂದು ಎಕ್ಸಾಂಪಲ್ ಕೊಡ್ತೀನಿ, ಆವಾಗ ಅರ್ಥ ಆಗುತ್ತೆ ನಿಮಗೆ. ಆ ಅರ್ಥ ಆಗಬೇಕಂದ್ರೆ ವ್ಯಾಲ್ಯೂಸ್ ಇದು ಸ್ವಲ್ಪ ಚೆನ್ನಾಗಿ ನೆನಪಿರಲಿ. ಸೈನ್ 30 1/2, 1/√2, √3/2. ನೆಕ್ಸ್ಟ್ √3/2, 1/√2, 1/2. ಅದು ಒಂದು ನೆನಪಿರಲಿ. ಸ್ವಲ್ಪ ತುಂಬ ಒತ್ತಿ ಹೇಳ್ತಾ ಇದೆ ಅಂದರೆ ಅದು ಅಷ್ಟು ಇಂಪಾರ್ಟೆಂಟ್ ಇದೆ ಅಂತ ಅಷ್ಟೇ. ಫಸ್ಟ್ ಒನ್ಗೆ ಒಂದು ಎಕ್ಸಾಂಪಲ್ ನೋಡೋಣ. ಸೈನ್ 90 ಮೈನಸ್ ತೀಟಾ, ಇದರ ವ್ಯಾಲ್ಯೂ ನನಗೆ ಕಾಸ್ ತೀಟಾ ವ್ಯಾಲ್ಯೂ ಒಂದೇ ಬರಬೇಕು ಅಲ್ವಾ? ಆವಾಗ LHS ಈಕ್ವಲ್ ಟು RHS. ಇದನ್ನು ನಾನು ಕಾಸ್ ತೀಟಾ ಅಂತ ಹೇಳ್ಬಿಡ್ತಾ ಇದ್ದೀನಿ. ಕಾಂಪ್ಲಿಮೆಂಟ್ರಿ ಆ್ಯಂಗಲ್ ಮ್ಯಾಮ್ ಏನೇನೋ ಹೇಳ್ತಾ ಇದ್ದಾರೆ ಅಂತ ಅಲ್ಲ, ಏನೇನೋ ಹೇಳ್ತಿಲ್ಲ, ಜನರಲ್ ಅದು. 90 ಮೈನಸ್ ತೀಟಾ, ತೀಟಾ ಯಾವುದಾದ್ರೂ ವ್ಯಾಲ್ಯೂ ತೊಗೊಳ್ಳಿ, ನಿಮಗೆ ಗೊತ್ತಿರೋದು ಅಂದರೆ ಏನೇನಲ್ಲ, ನಾನು ಡಿಸ್ಕಸ್ ಮಾಡಿರೋದು 0, 30, 45, 60, 90 ಡಿಗ್ರಿ. 90 ಡಿಗ್ರಿ ತೊಗೋಬೇಡಿ, 0 ಬಂದುಬಿಡುತ್ತೆ, ವೇಸ್ಟ್. ಕಡಿಮೆ ಯಾವುದಾದ್ರು ತೊಗೊಳ್ಳಿ. ಫಸ್ಟ್ ಸೈನ್ 90 ಮೈನಸ್ 60 ಡಿಗ್ರಿ ತೊಗೊಳ್ಳೋಣ. ಇಲ್ಲೇನು ಬರಬೇಕು? ಕಾಸ್ ತೀಟಾನಾ? ತೀಟಾ ಅಂದರೆ ಏನಿದೆ? 60. ಇವಾಗ ನನಗೆ ಇದು ಎರಡರ ವ್ಯಾಲ್ಯೂ ಒಂದೇ ಬರಬೇಕು. ಅವಾಗ ಬಂದಿದೆ ಅಂದರೆ ಎಸ್, ದಿಸ್ ಇಸ್ ಕರೆಕ್ಟ್. ಸೈನ್ 90 ಮೈನಸ್ 60 30, ಕಾಸ್ 60
sin 30 ವ್ಯಾಲ್ಯೂ, cos 60 ವ್ಯಾಲ್ಯೂ 1/2. ಸೊ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್ ಅಂದರೆ ನಾನು ಹೇಳಿದಲ್ಲ, sin 90 ಮೈನಸ್ ಥೀಟಾ ಅಂದರೆ ಕಾಸ್ ಥೀಟಾ, cos 90 minus theta sin theta, cot 90 minus theta tan theta, secant 90 minus theta cosecant theta, cosecant 90 minus theta secant theta. These are all complementary angles. ಗೊತ್ತಾಗಿದೆಯಲ್ಲ ಇದು? ಇದರಲ್ಲಿ ಪ್ರಾಬ್ಲಮ್ಸ್ ಮಾಡೋಣ ನಾವು. ಎವ್ಯಾಲ್ಯೂಯೇಟ್ tan 65 ಡಿಗ್ರಿ ಬೈ cot 25 ಡಿಗ್ರಿ. ಇವೆರಡು ಏನು? ಬೆಸ್ಟ್ ಫ್ರೆಂಡ್ಸ್ ಬಂದಿದ್ದಾರೆ ಅಂದರೆ ನಾವೊಂದು ಯೋಚನೆ ಮಾಡಬೇಕು. ಏನು? ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಲ. ಕಾಂಪ್ಲಿಮೆಂಟ್ರಿ ಆ್ಯಂಗಲ್ ಅಂದರೆ ಎರಡನ್ನೂ ಆ್ಯಡ್ ಮಾಡಿದ್ರೆ 90 ಬರಬೇಕು. ಎರಡು ಆ್ಯಡ್ ಮಾಡಿ 65 25 90 ಬರ್ತಿದೆ. 90 ಬರ್ತಿದೆ ಅಂದರೆ ನಾನು ಡೈರೆಕ್ಟಾಗಿ ಹೇಳ್ಬೋದು 1 ಅಂತ. ಬಟ್ ಇಟ್ಸ್ ಓಕೆ, ನಾವು ಸಾಲ್ವ್ ಮಾಡೋಣ. ಹೇಗೆ ಬರುತ್ತೆ 1? tan 65 ಡಿಗ್ರಿನಾ cot ಥೀಟಾನ tan 90 ಮೈನಸ್ ಥೀಟಾ ಅಂತ ಬರಿಬೋದಲ್ಲ. ಸಿ, cot ಥೀಟಾನ tan 90 ಮೈನಸ್ ಥೀಟಾ ಅಂತ ಬರಿಬೋದು. ಹಾಗೆ ಇಲ್ಲಿರೋದು cot 25 ಡಿಗ್ರಿ, ಅದನ್ನು tan 90 ಮೈನಸ್ 25 ಅಂತ ಬರಿಬೋದಲ್ಲ. tan 90 ಮೈನಸ್ 25 ಡಿಗ್ರಿ that is equal to tan 65 ಡಿಗ್ರಿ divided by tan 90 minus 25. 90 minus 25 ಎಷ್ಟು? 65. tan 65 ಡಿಗ್ರಿ ಸಿ ಕ್ಯಾನ್ಸಲ್ ಆಯಿತು 1 ಅಷ್ಟೇ. ಸೊ ಇದೇ ಅಲ್ಲ, tan cot ಅಲ್ಲ, sin 65 by 25, sin by cos, cos by sin, or secant by cosecant, cosecant by secant, ಯಾವುದಾದ್ರೂ ಬರಲಿ ಈಕ್ವಲ್ ಟು 1 ಬರುತ್ತೆ. ಯಾವಾಗ ಇದು ಎರಡನ್ನೂ ಆ್ಯಡ್ ಮಾಡಿದ್ರೆ ನಮಗೆ ಏನು ಬರಬೇಕು? 90 ಡಿಗ್ರಿ ಬರಬೇಕು. ಇದು ಎರಡನ್ನೂ ಆ್ಯಡ್ ಮಾಡಿದಾಗ ನಮಗೆ 90 ಡಿಗ್ರಿ ಬಂದರೆ ನೀವು ಕಣ್ಣು ಮುಚ್ಕೊಂಡು ಇದರ ಆನ್ಸರ್ 1 ಅಂತ ಹೇಳ್ಬೋದು. ಬಟ್ ಏನಿರಬೇಕು ಅವೆರಡು? ಬೆಸ್ಟ್ ಫ್ರೆಂಡ್ಸ್. ನಾ ಹೇಳಿದ್ನಲ್ಲ ಬೆಸ್ಟ್ ಫ್ರೆಂಡ್ಸ್ ಅಂತ. ಸಿ, ಇವರೆಲ್ಲ ಬೆಸ್ಟ್ ಫ್ರೆಂಡ್ಸ್. ಸೈನ್ ಕಾಸ್, ಕಾಸ್ ಸೈನ್, ಟ್ಯಾನ್ ಕಾಟ್, ಸೀಕೆಂಡ್ ಕೋಸಿಕೆಂಡ್, ಕೋಸಿಕೆಂಡ್ ಸೀಕೆಂಡ್, ಕಾಟ್ ಟ್ಯಾನ್, ಇವರೆಲ್ಲ ಬೆಸ್ಟ್ ಫ್ರೆಂಡ್ಸ್ ಥರ. ಸೊ ಅವ್ರ ಜೊತೆಲಿ ಬಂದಿದ್ದಾರೆ ಅಂದರೆ ಒಂದು ಸತಿ ಯೋಚನೆ ಮಾಡಿ ಏನಿದೆ ಅಲ್ಲಿ ಅಂತ. ಅಷ್ಟೇ. ಐ ಥಿಂಕ್ ಈಸಿ ಇದೆ ಅನ್ಕೋತೀನಿ ಡೆಫಿನೆಟಾಗಿ. ಬಿಕಾಸ್ ಈ ಥರ ಕನ್ವೆ ಮಾಡೋದ್ರಿಂದ ಈಸಿ ಅನಿಸ್ಬೋದು. ಬಿಕಾಸ್ ನಾವು ಆ್ಯಸ್ ಇಟ್ ಈಸ್ ಟೆಕ್ಸ್ಟ್ ಬುಕ್ಕಲ್ಲಿರೋದು ಹೇಳ್ಕೊಂಡು ಹೋದರೆ ಸ್ವಲ್ಪ ಕಷ್ಟ ಅನಿಸುತ್ತೆ ನಿಮಗೆ. ಅದಕ್ಕೆ ನಾನು ಈಸಿಯಾಗಿ ಯಾವ ಥರ ಅರ್ಥ ಆಗುತ್ತೆ ಅದನ್ನು ಟ್ರೈ ಮಾಡ್ತಾಯಿದ್ದೆ. ನೆಕ್ಸ್ಟ್ ನೋಡಿ, ಟ್ಯಾನ್ 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 ಟ್ಯಾನ್. ಅಯ್ಯೋ ಮ್ಯಾಮ್, ಇಲ್ಲಿ ಬೆಸ್ಟ್ ಫ್ರೆಂಡು ಇಲ್ಲ, ಎಂಥದ್ದು ಇಲ್ಲ. ಅದಕ್ಕೆ ನಾವು ಒಂದು ಕೆಲಸ ಮಾಡೋಣ. ಫಸ್ಟ್ ನೋಡಿ ಇನ್ನು ಅಂದರೆ ಮಾಡೋಣ 45. ಇಲ್ಲಿ 48 ಇದೆ, 42 ಇದೆ. ಎರಡನ್ನೂ ಆ್ಯಡ್ ಮಾಡಿದ್ರೆ ಎಷ್ಟು ಬಂತು? 90. ಎಸ್, ಕಾಂಪ್ಲಿಮೆಂಟ್ರಿ ಆ್ಯಂಗಲ್ ಇದೆ. ಎರಡು ನಮಗೆ ಒಂದು ಐಡಿಯಾ ಸಿಕ್ತು. ನೆಕ್ಸ್ಟ್ 23, 67. ಎರಡು ಆ್ಯಡ್ ಮಾಡಿದ್ರೆ 90, ಅದು ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಲೇ. ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಫಸ್ಟು ಟ್ಯಾನ್ 48ನ ಹಾಗೆ ಬರ್ಕೋತೀನಿ. ಬಟ್ ಕಾಟ್ 42 ಇದಲ್ಲ, ವೆಯ್ಟ್, ಟ್ಯಾನ್ ತೀಟಾ ಅಂದರೆ 1/cot ಥೀಟಾನ ಹೇಳಿದೆ, ಅದು ಆಲ್ರೆಡಿ ರೆಸಿಪ್ರೋಕಲ್ ಅಂತ. ಸೊ ಟ್ಯಾನ್ ಥೀಟಾನ ನಾನು 1/cot ಥೀಟಾ ಅಂತ ಬರಿಬೋದಲ್ಲ. ಈ ಟ್ಯಾನ್ 42ನ 1/cot 42 ಅಂತ ಬರೀತೀನಿ. ಆಯಿತಾ? ನೆಕ್ಸ್ಟ್ ಟ್ಯಾನ್ 23 ಹಾಗೆ ಬರೆಯೋಣ. ನೆಕ್ಸ್ಟ್ ಈ ಟ್ಯಾನ್ 67ನ ಸೇಮ್ 1/cot 67 ಅಂತ ಬರಿತೀನಿ. ಎಸ್, ಮತ್ತು ಬಂತು ನನಗೆ ಬೇಕಿರೋದು ಏನು? ಬೆಸ್ಟ್ ಫ್ರೆಂಡ್ಸ್, ಲೈಕ್ ಟ್ಯಾನ್ ಬೈ ಕಾಟ್, ಟ್ಯಾನ್ ಬೈ ಕಾಟ್. ಟ್ಯಾನ್ 48 ಹಾಗೆ ಇಟ್ಕೊಳ್ಳಿ. ನಾ ಹೇಳಿದೆ ಕಾಟ್ ಥೀಟಾನ ಟ್ಯಾನ್ 90 ಮೈನಸ್ ಥೀಟಾ ಅಂತ ಬರಿಬೋದಲ್ಲ. ಟ್ಯಾನ್ 90 ಮೈನಸ್ ಥೀಟಾ ಅಂದರೆ 42. ಅಗೈನ್ ಸೇಮ್ ಇಲ್ಲೂ ಅಷ್ಟೇ. ಟ್ಯಾನ್ 23 ಈ ಕಾಟ್ 67ನ ಟ್ಯಾನ್
90 ಮೈನಸ್ 67 ಅಂತ ಬರಿಬೋದಾ? ನಮ್ದಾಯಿತು, ಸಾಲ್ವ್ ಆಯ್ತು ಇದು. ಫೈನಲ್ ಆಗಿ tan 48 ಡಿವೈಡೆಡ್ ಬೈ tan 90ಅಲ್ಲಿ 42 ಹೋದರೆ 48. ನಾವಿದು ಮಾಡೋಷ್ಟೇ ಇಲ್ಲ, ಹಾಗೆ ಡೈರೆಕ್ಟಾಗಿ ಹೇಳ್ಬೋದು. ಹೇಳಿ, ಅದೆರಡು ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್ 1 ಅಷ್ಟೇ. ನೆಕ್ಸ್ಟ್ ಪರವಾಗಿಲ್ಲ. ಎಸ್, tan 23 ಡಿವೈಡೆಡ್ ಬೈ tan 90 ಮೈನಸ್ 67 23. ಅದು ಕ್ಯಾನ್ಸಲ್ ಆಯಿತು. ದ್ಯಾಟ್ ಈಸ್ ಈಕ್ವಲ್ ಟು 1. ಹಾಂ, ಈಸಿ ಇದೆಲ್ಲ. ನೆಕ್ಸ್ಟ್, if tan A is equal to cot B, prove that A plus B is equal to 90 degree. To easiest problem, tan ಕಷ್ಟ ಇದ್ರೂ ನಾವು ಈಸಿ ಮಾಡಿಬಿಡೋಣ. ಈಗ cot theta, ಬೇಸಿಕ್ ಇನ್ಫಾರ್ಮೇಷನ್. cot thetaನ tan 90 ಮೈನಸ್ theta ಅಂತ ಬರಿಬೋದಲ್ಲ. ಸೊ tan 90 ಅಂದರೆ 90 ಮೈನಸ್ theta ಮೀನ್ಸ್ B ಓನ್ಲಿ, B. ಸೇಮ್ ಇದು ಥಿಯರಮ್, ಫಸ್ಟ್ ಥಿಯರಮ್ ನಾವು ಪ್ರೂವ್ ಮಾಡಿರೋದು. ಈ tan A ಈಕ್ವಲ್ ಟು tan 90 ಮೈನಸ್ B ಅಂದರೆ ಇದೆರಡು ಹೋಗಿ ನಮಗೆ A ಈಕ್ವಲ್ ಟು 90 ಮೈನಸ್ ಬಿನ. ಸೊ ಈ ಬಿನ LHS ಕಡೆ ತಗೊಳ್ಳಿ. A ಪ್ಲಸ್ B ಇಸ್ ಈಕ್ವಲ್ ಟು 90 ಡಿಗ್ರಿ. ವಾವ್, ಎಸ್. ನಿಮ್ಗೆ ಯಾವಾಗ ಖುಷಿ ಆಗುತ್ತೆ ಅಂದರೆ ಯಾವುದಾದ್ರು ಹೋಮ್ವರ್ಕ್ ಪ್ರಾಬ್ಲಮ್ಸ್ ಇಲ್ಲಾಂದರೆ ನೀವು ಡಿಫ್ರೆಂಟ್ ಆಗಿರೋ ಪ್ರಾಬ್ಲಮ್ ಸಾಲ್ವ್ ಮಾಡಿ ಈಸಿಯಾಗಿ ಸಾಲ್ವ್ ಆಗಿ ಲಾಸ್ಟಲ್ಲಿ ಫೈನಲ್ ಆನ್ಸರ್ ಬಂತಂದರೆ ತುಂಬ ಖುಷಿ ಆಗುತ್ತೆ. ಅವತ್ತೆಲ್ಲ ನಮಗೆ ವಾವ್, ನಾವು ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೀವಿ ಡಿಫ್ರೆಂಟ್ ಆಗಿರೋದು ಅಂತ. ಮ್ಯಾಥ್ಸ್ ಅಂದರೆ ಅಷ್ಟು ಇಂಟ್ರೆಸ್ಟಿಂಗ್ ಆಗಿರುತ್ತೆ, ರೈಟ್? ಇದು ಎಕ್ಸ್ಪ್ರೆಸ್ sin 67 cos 75 in terms of trigonometric ratios of angles between 0 and 45. ಏನು ಕ್ವೆಶನ್ ಅಲ್ವಾ ಅದು? ಏನು ಗೊತ್ತಾಗ್ತಾ ಇಲ್ಲನಾ? ಫಸ್ಟ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಅಲ್ಲಿ ನಾವು ಎಕ್ಸ್ಪ್ರೆಸ್ ಮಾಡಬೇಕು. ಟ್ರಿಗ್ನೋಮೆಟ್ರಿಕ್ ರೇಷಿಯೋ ಇದು ಎರಡೇ ಅಲ್ಲ, ನಮಗೆ ಇನ್ನೂ 4 ಇದೆ. ಇದು ಬಿಟ್ಟು ಅವ್ರು ಏನು ಕೇಳ್ತಾ ಇದ್ದಾರೆ ಅಂದರೆ 67 75 ಇದೆ ಅಂದರೆ ಏನು 45 ಡಿಗ್ರಿಗಿಂತೂ ಜಾಸ್ತಿ ಇದೆ ಇವೆರಡು ವ್ಯಾಲ್ಯೂ. ಅದು ಎರಡನ್ನೂ 0 ಮತ್ತು 45 ಒಳಗಡೆನೆ ಬರೋ ಥರ ಮಾಡಬೇಕು. ಆ ಥರ ಏನಾದರೂ ಇದಾ? ಎಸ್. ನೋಡಿ, ಸೈನ್ ತೀಟಾನ ಕಾಸ್ 90 ಮೈನಸ್ ತೀಟಾ ಅಂತ ಬರಿಬೋದಲ್ಲ. ಸೈನ್ ತೀಟಾನ ಕಾಸ್ 90 ಮೈನಸ್ ತೀಟಾ ಅಂತ ಬರಿಬೋದು. ಸೊ ಅದು ಬರೆಯೋಣ. ಕಾಸ್ 90 ಮೈನಸ್ ತೀಟಾ ಅಂದರೆ 67 ಪ್ಲಸ್ ಕಾಸ್ ತೀಟಾನ ಸೈನ್ 90 ಮೈನಸ್ ತೀಟಾ. ಸೊ ಇದನ್ನು ಸಾಲ್ವ್ ಮಾಡಿ ಎಷ್ಟು ಬರುತ್ತೆ ನೋಡಿ. ಕಾಸ್ ಇದೆಷ್ಟು ಬರುತ್ತೆ? 23 ಅಲ್ವಾ? 23 ಪ್ಲಸ್ ಸೈನ್ 15. ಎರಡೂ ಅಷ್ಟೇ 0 ಮತ್ತು 45 ಮಧ್ಯೆನೇ ಇದೆ. ಸೊ ಎಸ್, ವಿ ಪ್ರೂವ್ಡ್. ಗೊತ್ತಾಯ್ತಲ್ಲ ಇದು? ಇಷ್ಟೇ. ಇದ್ರ ಮೇಲೇ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರಾಬ್ಲಮ್ಸ್ ಇದೆ. ನೀವು ಅದನ್ನು ಸ್ವಲ್ಪ ಸಾಲ್ವ್ ಮಾಡಿ ಆದಷ್ಟು. ಯಾಕಂದರೆ ಇನ್ನೂ ಐ ಥಿಂಕ್ ಏನೊಂದು ಸ್ವಲ್ಪ ಪ್ರಾಬ್ಲಮ್ಸ್ ಇರ್ಬೋದು. ಐ ಥಿಂಕ್ ಸಮ್ 3 to 4. ಸೊ ಡಿಫ್ರೆಂಟ್ ಟೈಪ್ ಏನಾದರೂ ಇದ್ದರೆ ನಿಮಗೆ ಸಿಕ್ಕಿದ್ರೆ ಎಕ್ಸ್ಟ್ರಾ ಟೆಕ್ಸ್ಟ್ ಬುಕ್ಸಲ್ಲಿ ಸಾಲ್ವ್ ಮಾಡಿ. ಅದನ್ನು ಯಾವುದಾದ್ರೂ ಬರದೇ ಇದ್ದರೆ ಕೇಳಿ, ನಾವು ಇನ್ನೊಂದು ಕ್ಲಾಸಲ್ಲಿ ಅದನ್ನು ಎಕ್ಸ್ಪ್ಲೈನ್ ಮಾಡೋಣ. ನೆಕ್ಸ್ಟ್ ಒನ್ ಬಂದು ಲಾಸ್ಟ್ ಟಾಪಿಕ್, ಚೋಟ ಟಾಪಿಕ್, ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್. ಈ ಟ್ರಿಗ್ನೋಮೆಟ್ರಿಕ್ ಈ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸಲ್ಲಿ ನಾನು ನಿಮಗೆ ಒಂದು ಎಕ್ಸ್ಪ್ಲೈನ್ ಮಾಡೋದು ಹೇಳ್ತೀನಿ, ಇನ್ನೆರಡು ನೀವು ಸಾಲ್ವ್ ಮಾಡಬೇಕು. ಯಾಕಂದರೆ ಅದನ್ನು ನೀವು ಸಾಲ್ವ್ ಮಾಡೋದನ್ನು ಮ್ಯಾಮ್ ಎಲ್ಲ ನಮಗೆ ಬಿಟ್ಬಿಡ್ತಿದ್ದಾರೆ ಅನ್ಕೋಬಾರ್ದು. ಅದನ್ನು ಲೈಕ್ ನಾವು ಕಾಂಪಿಟೇಷನ್ ಥರ ತೊಗೊಂಡು ಸಾಲ್ವ್ ಮಾಡಬೇಕು ಪ್ರತಿಯೊಂದೂ. ಸಿ A, B, C. ಫಸ್ಟ್ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟಿಗಲ್ಲಿ ನಾವು ಹೈಪೋಟೆನಿಸ್ ನಾರ್ಮಲ್ ಪೈಥಾಗರಸ್ ಥಿಯರಮ್ ಅಪ್ಲೈ ಮಾಡ್ಕೊಂಡು ಮಾಡೋಣ. ಫಸ್ಟ್ ಏನು ಬರುತ್ತೆ? AC ಸ್ಕ್ವೇರ್ ಇಸ್ ಈಕ್ವಲ್ ಟು AB ಸ್ಕ್ವೇರ್ ಪ್ಲಸ್ BC ಸ್ಕ್ವೇರಾ. ನಾನೀಗೇನು ಮಾಡ್ತೀನಂದರೆ ಈ ಹೋಲ್ ಈಕ್ವೇಷನ್ನ AC ಸ್ಕ್ವೇರಿಂದ ಡಿವೈಡ್ ಮಾಡ್ತೀನಿ. ಡಿವೈಡ್ ಥ್ರೂ ಔಟ್ ದಿಸ್ ಬೈ AC ಸ್ಕ್ವೇರ್. ಏನು ಬರುತ್ತೆ? AC ಸ್ಕ್ವೇರ್ ಬೈ AC ಸ್ಕ್ವೇರ್ ಇಸ್ ಈಕ್ವಲ್ ಟು AB ಸ್ಕ್ವೇರ್ ಬೈ AC ಸ್ಕ್ವೇರ್ ಪ್ಲಸ್
BC ಸ್ಕ್ವೇರ್ ಬೈ AC ಸ್ಕ್ವೇರ್. AC ಸ್ಕ್ವೇರ್ ಕ್ಯಾನ್ಸಲ್ ಆಯಿತು, 1 ಆಗುತ್ತೆ. ಇದನ್ನು ನೋಡಿ, AB ಸ್ಕ್ವೇರ್ ಬೈ AC ಸ್ಕ್ವೇರ್ನ AB ಬೈ AC ಹೋಲ್ ಸ್ಕ್ವೇರ್ ಅಂತ ಬರಿಬೋದಲ್ಲ. ಇದನ್ನು ಅಷ್ಟೇ BC ಬೈ AC ಹೋಲ್ ಸ್ಕ್ವೇರ್ ಅಂತ ಬರಿಬೋದು. 1 is equal to AB by AC whole square plus BC by AC whole square. ನೋಡಿ ಇಲ್ಲಿ AB by AC ಅಂದರೆ adjacent by hypotenuse cos square. ಹಾಗೆ BC by AC ಅಂದರೆ opposite by hypotenuse sin square. Finally 1 is equal to cos square A plus sin square A. ಇದು ಒಂದು ನಮಗೆ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟಿ. ನಮಗೆ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟಿ ಜಸ್ಟ್ 3 ಬರುತ್ತೆ. ಅದು 1 by 1 ಬರೆಯೋಣ. ಬಸ್ ಫಸ್ಟ್ ಒನ್ಗೆ ಪ್ರೂವ್ ಮಾಡಿದೆ ಅಷ್ಟೇ. ಇದೇ ಥರ ಇನ್ನೆರಡು ನಾನು ಯಾವ್ದು ಬರಿತೀನೋ ಅದನ್ನು ನೀವು ಪ್ರೂವ್ ಮಾಡ್ಬೋದು. ಸೇಮ್ ಇದೇ ಥರ, ಬಟ್ ಡಿವೈಡೆಡ್ ಬೈ ಹೈಪೋಟೆನಸ್ ಬಿಟ್ಟು ಇನ್ನೇನಾದರೂ ಟ್ರೈ ಮಾಡಿ ನೋಡೋಣ. ಇಲ್ಲಿ ಸೈನ್ ಸ್ಕ್ವೇರ್ನ ನಾನೇನು ಮಾಡ್ತೀನಿ ಅಂದರೆ ಇದನ್ನು ಲೆಫ್ಟಿಗೆ ತೊಗೊಂಡು 1 ಮೈನಸ್ ಕಾಸ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು ಸೈನ್ ಸ್ಕ್ವೇರ್ ಎನಾ. ನನಗೆ ಇನ್ ಕೇಸ್ ಸೈನ್ ಎ ಬೇಕಂದ್ರೆ ಏನು ಮಾಡ್ತೀನಿ, ಸೈನ್ ಎ ಇಸ್ ಈಕ್ವಲ್ ಟು ರೂಟ್ ಆಫ್ 1 ಮೈನಸ್ ಕಾಸ್ ಸ್ಕ್ವೇರ್ ಎ. ಸೈನ್ ಎನ ನಾನು ಕಾಸ್ ಫಾರ್ಮೆಟಲ್ಲಿ ಈ ಥರ ಬರಿಬೋದು. ನೆಕ್ಸ್ಟ್ ಇಲ್ಲ ಕಾಸ್ ಬೇಕು ನನಗೆ, ಕಾಸ್ ಅಂದರೆ ಸೈನ್ ಈ ಕಡೆ ಕಳಿಸಿ ಮಾಡಿಬಿಡೋಣ. ಅದು cos square A is equal to 1 minus sin square A. So cos A ಅಂದರೆ in terms of sin ಏನಂತ ಬರಿಬೋದು, root of 1 minus sin square A. ಇದು ಫಸ್ಟ್ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟಿ. ನಾವು 1 by 1 ಬರೆದ್ಬಿಟ್ರೋಣ ಅದನ್ನು ಫುಲ್ಲು. ಫಸ್ಟ್ ಒನ್ sin square theta, sin square A ಪ್ಲಸ್ ಕಾಸ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು 1. ನಾನು ಆಗಲೇ ಒಂದು ಪ್ರಾಬ್ಲಮ್ ಮಾಡಿದೆ, ನಿಮಗೆ ನೆನಪಿದ ಫಸ್ಟ್ ಪ್ರಾಬ್ಲಮ್ ಅನ್ಸುತ್ತೆ. ಸೈನ್ ಸ್ಕ್ವೇರ್ ತೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ತೀಟಾ ಅಂತ, ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಅಂದಿದ ತಕ್ಷಣ ನನಗೆ ನಾನು 1 ಅಂತ ಹೇಳಿದೆ ನಿಮಗಲ್ಲಿ. ಸೊ ಇದು ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟಿ. ಸೆಕೆಂಡ್ ಒನ್ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು ಸೀಕೆಂಡ್ ಸ್ಕ್ವೇರ್ ಎ. Third one 1 plus cot square A is equal to cosecant square. ಇದು ಮೂರು ನಮಗೆ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್. ಇಲ್ಲಿ ನಮಗೆ ಗೊತ್ತಾಗಬೇಕಾಗಿರೋದು ಒಂದೇ, ಸೈನ್ನ ಏನಂತ ಬರ್ಕೋಬೋದು ಇನ್ ಟರ್ಮ್ಸ್ ಆಫ್ ಕಾಸ್, ರೂಟ್ ಆಫ್ 1 ಮೈನಸ್ ಕಾಸ್ ಸ್ಕ್ವೇರ್ ಎನ. ಹಾಗೆ ಸೀಕೆಂಟ್ ಏನಂತ ಬರ್ಕೋಬೋದು, ರೂಟ್ ಆಫ್ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ. ಕೋಸಿಕೆಂಟ್ನ ರೂಟ್ ಆಫ್ 1 ಪ್ಲಸ್ ಕಾಟ್ ಸ್ಕ್ವೇರ್ ಎ. ಹಾಗೆ ಟ್ಯಾನ್ ಏನಂತ ಬರ್ಕೋಬೋದು, ಈ 1ನ ಈ ಕಡೆ ಕಳಿಸಿ ಸೀಕೆಂಟ್ ಸ್ಕ್ವೇರ್ ಎ ಮೈನಸ್ 1. ಕಾಟ್ನ ಕೋಸಿಕೆಂಟ್ ಸ್ಕ್ವೇರ್ ಎ ಮೈನಸ್ 1 ಅಂತಲೂ ಬರೀಬೋದು. ಇದು ಒಂದು ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟಿ. ಇದ್ರ ಮೇಲೆ ಪ್ರಾಬ್ಲಮ್ಸ್ ಮಾಡೋಣ. ಎಕ್ಸ್ಪ್ರೆಸ್ ದ ರೇಷಿಯೋ ಕಾಸ್ ಎ, ಟ್ಯಾನ್ ಎ ಆ್ಯಂಡ್ ಸೀಕೆಂಟ್ ಎ ಇನ್ ಟರ್ಮ್ಸ್ ಆಫ್ ಸೈನ್ ಎ. ಅಂದರೆ ಏನೂ ಇಲ್ಲ, ಕಾಸ್ ಎ ತೊಗೋತೀರಾ, ಈ ಕಾಸ್ ಎನ ನಾನು ಸೈನ್ ಎ ಥರ ರೆಪ್ರೆಸೆಂಟ್ ಮಾಡಬೇಕು. ಇವಾಗ ಹೇಳ್ತೀರಾ ಮ್ಯಾಮ್ ನಾನು ಸೈನ್ 90 ಮೈನಸ್ ಎ ಅಂತ ಬರೀತೀನಿ ಮ್ಯಾಮ್. ಎಸ್, ಅದು ಕರೆಕ್ಟೇ. ಬಟ್ ಇಲ್ಲಿ ನಾವು ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟಿ ಯೂಸ್ ಮಾಡಿ ಬರಿತಾ ಇದ್ದೀವಿ. ಸೊ ಇದು ಏನು ರಾಂಗ್ ಇಲ್ಲ ನಿಮಗೆ. ನಾನು ಅದು ಬರೆದ್ಬಿಟ್ಟಿದ್ದೆ ಅನ್ಸತ್ತೆ, ಮಾಡಿದ್ದಲ್ಲ. cos A. Okay, now solve ಮಾಡೋಣ. It's okay. We know that cos square A plus sin square A is equal to 1. ನಮಗೆ cos ಬೇಕಿರೋದು in terms of sin. cos square A is equal to 1 minus sin square A na. So cos A is equal to root of 1 minus sin square A. ಇದು ತುಂಬ ಇಂಪಾರ್ಟೆಂಟ್, ನಾವಿದು ತುಂಬ ಯೂಸ್ ಮಾಡ್ತೀವಿ. ಕಾಸ್ ಎ ರೂಟ್ ಆಫ್ 1 ಮೈನಸ್ ಸೈನ್ ಸ್ಕ್ವೇರ್ ತೀಟಾ ಸೈನ್ ಸ್ಕ್ವೇರ್ ಎ. ನೆಕ್ಸ್ಟ್ ಒನ್ ಟ್ಯಾನ್ ಎ. ಟ್ಯಾನ್ ನೋಡೋಣ.
ಟ್ಯಾನ್ನ ನಾವೇನಂತ ಬರ್ಕೋಬೋದು, ಸೈನ್ ಎ ಬೈ ಕಾಸ್ ಎ. ಆಲ್ರೆಡಿ ಇಲ್ಲಿ ಮೇಲೆ ಇರೋದು ನ್ಯೂಮರೇಟರ್ ಸೈನಲ್ಲೇ ಇದೆ, ಸೊ ನೋ ನೀಡ್ ಟು ಚೇಂಜ್. ಡಿನಾಮಿನೇಟರ್ ಮಾತ್ರ ಚೇಂಜ್ ಮಾಡಬೇಕು. ಸೈನ್ ಎ ಕಾಸ್ ಏನೇನಂತ ಬರಿಬೋದು, ಆಲ್ರೆಡಿ ನಾವು ಸಾಲ್ವ್ ಮಾಡಿದ್ದೀವಲ್ಲ. ಕಾಸ್ ಏನ ರೂಟ್ ಆಫ್ ಸೈನ್ ಸ್ಕ್ವೇರ್ ಎ ಅಂತ ಬರಿಬೋದಾ, ರೂಟ್ ಆಫ್ 1 ಮೈನಸ್ ಸೈನ್ ಸ್ಕ್ವೇರ್ ಎ, ಅಷ್ಟೇ ಮುಗೀತದು. ಲಾಸ್ಟ್ ಒನ್ ಸೀಕೆಂಟ್ ಎ. ಸೀಕೆಂಟ್ ಎ ಅಂದರೆ ಏನು, ಇಟ್ ಈಸ್ ಅ ರೆಸಿಪ್ರೋಕಲ್ ಆಫ್ ಕಾಸ್ ಎ. ಕಾಸ್ ಎ ಆಲ್ರೆಡಿ ನಮಗೆ ಕಾಸ್ ವ್ಯಾಲ್ಯೂ ಗೊತ್ತಿದೆ, ವಾಟ್, ರೂಟ್ ಆಫ್ 1 ಮೈನಸ್ ಸೈನ್, ಅದು ಹೋಯ್ತು, 1 ಮೈನಸ್ ಸೈನ್ ಸ್ಕ್ವೇರ್ ಎ. ಇದು ಅರ್ಥ ಆಗಿದೆಯಲ್ಲ ಎಲ್ಲರಿಗೂ? ಈಸಿ ಪ್ರಾಬ್ಲಮ್ಸ್ ಇರುತ್ತೆ ತುಂಬ. ಪ್ರೂವ್ ದಟ್, ಇದನ್ನು ಪ್ರೂವ್ ಮಾಡೋಣ ನಾವು. ಫಸ್ಟ್ ನೋಡಿ, ಕಾಟ್ನ ನಾವೇನಂತ ಬರಿತೀವಿ, ಸಿ ಟ್ಯಾನ್ ಅಂದರೆ ಸೈನ್ ಬೈ ಕಾಸ್, ಕಾಟ್ ಅಂದರೆ ಕಾಸ್ ಬೈ ಸೈನ್. ಸೊ ಕಾಸ್ ಎ ಬೈ ಸೈನ್ ಎ ಮೈನಸ್ ಕಾಸ್ ಎ ಹಾಗೆ ಬರ್ಕೊಳ್ಳಿ, ಯಾಕಂದರೆ ಅದನ್ನೇನೋ ಬರೆಯೋಕ್ಕಾಗಲ್ಲ, ಇಲ್ಲೇನೂ ಇಲ್ಲ ಅಂದರೆ 1 ಇದೆ, ಹೋಲ್ ಡಿವೈಡೆಡ್ ಬೈ ಕಾಟ್ನ ಅಗೇನ್ ಸೇಮ್ ಕಾಸ್ ಎ ಬೈ ಸೈನ್ ಎ ಪ್ಲಸ್ ಕಾಸ್ ಎ ಬೈ 1. ನಾವು ಎಲ್ ಸಿ ಎಮ್ ತೊಗೊಳ್ಳೋಣ. ಇಲ್ಲಿ ನ್ಯೂಮರೇಟರ್ಲಿ ಎಲ್ ಸಿ ಎಮ್, ಡಿನಾಮಿನೇಟರ್ಲು ಎಲ್ ಸಿ ಎಮ್. ಆಗಲೇ ನಾನು ಫೈಂಡ್ ಔಟ್ ಮಾಡೋದು ಹೇಳ್ಕೊಟ್ಟಿದ್ದೀನಿ. ಇದು ಲೈಕ್ ನ್ಯೂಮರೇಟರ್ಲಿ ಡಿನಾಮಿನೇಟರ್ಲಿ ಹೇಗೆ ತೊಗೊಳ್ಳೋದು ಅಂತ. ಇಲ್ಲಿ ಒಂದು ಎಲ್ ಸಿ ಎಮ್ ಸೈನ್ ಎ, ಇಲ್ಲಿ ಸೈನ್ ಎ ಅಲ್ವಾ, ಎಲ್ ಸಿ ಎಮ್ ಏನು ಬರುತ್ತೆ ಅಂದರೆ ಕಾಸ್ ಎ ಮೈನಸ್ ಕಾಸ್ ಎ ಇಂಟು ಸೈನ್ ಎನಾ, ಎಸ್, ಕಾಸ್ ಎ ಮೈನಸ್ ಕಾಸ್ ಎ ಇಂಟು ಸೈನ್ ಎ. ಹಾಗೆ ಇಲ್ಲೂ ಅಷ್ಟೇ ಎಲ್ ಸಿ ಎಮ್ ತೊಗೊಂಡಿದೆ. ಸೊ ಕಾಸ್ ಎ ಪ್ಲಸ್ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಕಾಸ್ ಎ ಇಂಟು ಸೈನ್ ಎ. ಇಲ್ಲಿ ಇದು ಮತ್ತು ಇದು ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ ಏನು ಬರುತ್ತೆ ನೋಡಿ, ಇಲ್ಲಿ ನ್ಯೂಮರೇಟರಲ್ಲಿ ಇದರಲ್ಲಿ ಮತ್ತು ಇದರಲ್ಲಿ ಕಾಸ್ ಎ ಕಾಮನ್ ಇದೆ, ಹಾಗೆ ಡಿನಾಮಿನೇಟರಲ್ಲೂ ಸಹ ಕಾಸ್ ಎ ಕಾಮನ್ ಇದೆ. ಸೊ ನಾನು ಅದನ್ನು ಕಾಮನ್ ತೆಗಿತೀನಿ. ಕಾಸ್ ಎ 1 ಮೈನಸ್ ಸೈನ್ ಎ ಡಿವೈಡೆಡ್ ಬೈ ಕಾಸ್ ಎ ಇಂಟು 1 ಪ್ಲಸ್ ಸೈನ್ ಎ. ಕಾಸ್ ಎ ಕ್ಯಾನ್ಸಲ್. ನನಗೆ ಸೈನ್ ಫಾರ್ಮೆಟಲ್ಲಿ ಬಂತು, ಬಟ್ ನನಗೆ ಬೇಕಿರೋದು ಕೋಸಿಕೆಂಟಲ್ಲಿ. ಎಸ್, ಸೈನ್ಗೆ ರೆಸಿಪ್ರೋಕಲ್ ಕೋಸಿಕೆಂಟ್. ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಸೈನ್ ಎನ ಕಾಮನ್ ತೆಗಿತೀನಿ. ಮತ್ತು ನಮಗೆ ಆನ್ಸರ್ ಬೇಕಲ್ವಾ, ಸೈನ್ ಎನ ಕಾಮನ್ ತೆಗಿರಿ. ನಮಗೆ ಗೊತ್ತಿಲ್ಲಿ ಇಲ್ಲಿ ಜನರಲಾಗಿ ಸೈನ್ ಎ ಕಾಮನ್ ತೆಗೆದ್ರೆ 1 ಬರುತ್ತೆ. ಫಸ್ಟ್ ಇದು ನೋಡಿ, ಹಾಂ, ಇಲ್ಲೇನು ಬರುತ್ತೆ, ಸೈನ್ನ ಕಾಮನ್ ತೆಗೆದ್ರೆ 1 ಬೈ ಸೈನ್ ಬರುತ್ತೆ. ಇದು ಗೊತ್ತಿದೆಯಲ್ಲ ಎಲ್ಲರಿಗೂ. ಇದು ಎರಡು ಟರ್ಮಲ್ಲೂ ಸೈನ್ನ ಕಾಮನ್ ತೆಗೆದ್ರೆ 1 ಬೈ ಸೈನ್ ಬರುತ್ತೆ. ಯಾಕೆ ಹೇಳ, ನೀವು ಮತ್ತು ಕ್ರಾಸ್ ಚೆಕ್ ಮಾಡಿ, ಸೈನ್ನ ಮಲ್ಟಿಪ್ಲೈ ಮಾಡ್ಕೊಳ್ಳಿ, ಸೈನ್ ಕ್ಯಾನ್ಸಲ್ ಆಗಿ 1 ಬಂತು. ಸೈನ್ ಎ ಇಂಟು 1 ಸೇಮ್ ಅದೇ ಬರ್ತಾಯಿದೆ. ನೆಕ್ಸ್ಟ್ 1 ಬೈ ಸೈನ್ ಎ, ಮತ್ತು ಇದು ಕ್ಯಾನ್ಸಲ್ ಆಯಿತು. ಫೈನಲಿ 1 ಬೈ ಸೈನ್ ಅಂದರೆ ಕೋಸಿಕೆಂಟ್ ಎ ಮೈನಸ್ 1 ಡಿವೈಡೆಡ್ ಬೈ cosecant A plus 1 is the final answer. ಗೊತ್ತಾಗಿದೆಯಲ್ಲ ಅದು? ಐ ಥಿಂಕ್ ಇದನ್ನು ನೀವೇ ಸಾಲ್ವ್ ಮಾಡ್ತೀರಾ ಅನ್ಕೋತೀನಿ. 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎ ಬೈ 1 ಪ್ಲಸ್, ಇಲ್ಲಾಂದರೆ ಸಾಲ್ವ್ ಮಾಡಿಬಿಡೋಣ, ಓಕೆನಾ? ಯಾಕೆ 1 ಪ್ಲಸ್ ಟ್ಯಾನ್ನ ನಾವು ಯಾವ ಥರ ಬರಿಬೋದು, ಸೈನ್ ಬೈ ಕಾಸಾ. ಸೊ ಸೈನ್ ಸ್ಕ್ವೇರ್ ಎ ಬೈ ಕಾಸ್ ಸ್ಕ್ವೇರ್ ಎ ಹೋಲ್ ಡಿವೈಡೆಡ್ ಬೈ 1 ಪ್ಲಸ್ ಕಾಟ್ ಅಂದರೆ ಕಾಸ್ ಬೈ ಸೈನ್.
ಕಾಸ್ ಸ್ಕ್ವೇರ್ ಎ ಬೈ ಸೈನ್ ಸ್ಕ್ವೇರ್ ಎ. ಎರಡಕ್ಕೂ ನ್ಯೂಮರೇಟರ್ ಮತ್ತು ಡಿನಾಮಿನೇಟರಲ್ಲಿ ಎಲ್ ಸಿ ಎಮ್ ತೊಗೊಳ್ಳೋಣ. ಮ್ಯಾಮ್ ಎಲ್ ಸಿ ಎಮ್ ಒಂದು ತಲೆನೋ ಮ್ಯಾಮ್ ಅಲ್ವಾ? ಇಲ್ಲ, ಕಾಸ್ ಸ್ಕ್ವೇರ್ ಎಲ್ ಸಿ ಎಮ್. ಸೊ ಇಲ್ಲಿ ಏನೂ ಇಲ್ಲ, 1 ಇದೆ. ಸೊ ಮಲ್ಟಿಪ್ಲೈ ಮಾಡಿ, ಕಾಸ್ ಸ್ಕ್ವೇರ್ ಎ ಪ್ಲಸ್ ಸೈನ್ ಸ್ಕ್ವೇರ್ ಎ ಹೋಲ್ ಡಿವೈಡೆಡ್ ಬೈ, ಅಗೈನ್ ಇಲ್ಲೇನು ಎಲ್ ಸಿ ಎಮ್ ಸೈನ್ ಸ್ಕ್ವೇರ್ ಎ ಅಲ್ಲ, ಇಲ್ಲಿ ಪ್ಲಸ್ ಸ್ವಲ್ಪ ಕೆಳಗಡೆ ಬಂದಿದೆ ಅಷ್ಟೇ, ಆಮೇಲೆ ಇನ್ನೇನೂ ಇಲ್ಲ. ಓಕೆ, ಬರೆದು ಬಿಡೋಣ ಹೋಗಲಿ. ಸೈನ್ ಸ್ಕ್ವೇರ್ ಎ ಎಲ್ ಸಿ ಎಮ್ ಅಲ್ವಾ, ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ. ನೆಕ್ಸ್ಟ್ ಏನಾಯಿತು? ನೆಕ್ಸ್ಟ್ ನೀವು ಇದನ್ನು ಕ್ಯಾನ್ಸಲ್ ಸಹ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಬಟ್ ಅದಕ್ಕೂ ಮುಂಚೆ ನಮ್ಮ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟಿ ಇದೆಲ್ಲ ಅದನ್ನೊಂದು ಸ್ವಲ್ಪ ಯೂಸ್ ಮಾಡ್ಕೊಳ್ಳೋಣ. ಸಿನ್ಸ್ ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಇಸ್ ಈಕ್ವಲ್ ಟು ವಾಟ್? 1. ಸೊ ನೀವು ಕ್ಯಾನ್ಸಲ್ ಸಹ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಬಟ್ ಅದು ನೆನಪಿರಲಿ ಅಂತ ಹೇಳ್ತಾ ಇದ್ದೀನಿ. ಸೈನ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಸ್ಕ್ವೇರ್ ಎ ಅಂದರೆ 1. ದೇರ್ಫೋರ್ 1 ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್ ಎ ಹೋಲ್ ಡಿವೈಡೆಡ್ ಬೈ 1 ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ ಎ. ಇದನ್ನು ನಾವು ಮೇಲೆ ಕಳಿಸೋಣ. ಸೊ ಏನು ಬರುತ್ತೆ? 1 ಡಿವೈಡೆಡ್ ಬೈ ಕಾಸ್ ಸ್ಕ್ವೇರ್ ಎ ಇಂಟು, ಇದು ರಿವರ್ಸ್ ಆಗುತ್ತಲ್ಲ, ಸೈನ್ ಸ್ಕ್ವೇರ್ ಎ ಡಿವೈಡೆಡ್ ಬೈ 1. ನೋಡಿ ಇಲ್ಲಿ ಸೈನ್ ಬೈ ಕಾಸ್ ಅಂದರೆ ಟ್ಯಾನ್. ಸೊ ಫೈನಲಿ ನಮ್ಮ ಆನ್ಸರ್ ಬಂದು ಏನು ಬಂತು? ಟ್ಯಾನ್ ಸ್ಕ್ವೇರ್ ಎ. ಹಾಂ, ಸೇಮ್ ಪ್ರಾಬ್ಲಮ್ ಥರನೇ ಇದೂ. ಸೊ ಇದನ್ನು ನೀವು ಸಾಲ್ವ್ ಮಾಡಿ. ಒಂದೇ ಒಂದು ಹೋಮ್ವರ್ಕ್ ಪ್ರಾಬ್ಲಮ್ ಒಂದೇನಾ? ಇಲ್ಲ, ಮುಂಚೆ ಕೊಟ್ಟಿದ್ದೀವಲ್ಲ, ಇದರಲ್ಲಿ ಇದು ಒಂದೇ ಅನಿಸುತ್ತೆ ಅಲ್ವಾ? ಐ ಥಿಂಕ್ ಈಸಿ ಇದೆ ಅನ್ಕೋತೀನಿ ನಾನು. ನೆಕ್ಸ್ಟ್, ಓಕೆ, ಎಸ್, ನಮಗಿಲ್ಲಿಗೆ ಈ ಚಾಪ್ಟರ್ ಮುಗ್ದಿದೆ. ನಾನೆಲ್ಲ ಬೇಸಿಕ್ ಏನು ಬೇಕೋ ಅದೆಲ್ಲ ಹೇಳಿದೆ ನಿಮಗೆ, ಕ್ಲಿಯರಾಗಿ ಹೇಳಿದೆ ಅದು ಪ್ರತಿಯೊಂದು. ಸೊ ಸಮ್ ಸ್ಮಾಲ್ ಡಿರೈವೇಷನ್ಸ್ ನೆಸೆಸಿಟಿ ಇಲ್ಲ, ಅದು ಒಂದನ್ನು ನೆಗ್ಲೆಕ್ಟ್ ಮಾಡಿದ್ದೀನಿ ನಾನು ಅಷ್ಟೇ. ಆ್ಯಂಡ್ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸಲ್ಲಿ ನಾನು ಒಂದು ಸಾಲ್ವ್ ಮಾಡಿದ್ದೀನಿ, ಇನ್ನೆರಡು ಫರ್ದರ್ ನೀವು ಸಾಲ್ವ್ ಮಾಡಿ ಅಂತ ಹೇಳಿದೆ. ಜಸ್ಟ್ ಟ್ರೈ ಮಾಡಿ ಒಂದು ಸತಿ, ಬರದೇ ಇದ್ದರೆ ನಾನು ಅದು ಹಿಂಟ್ ಕೊಡ್ತೀನಿ ಮತ್ತು ನಿಮಗೆ, ಓಕೆನಾ? ಇನ್ ಕೇಸ್ ಏನಾದರೂ ಡೌಟ್ ಇದೆ ಅಂದರೆ ನೀವು ಕೇಳ್ಬೋದು. ನಾನು ನೆಕ್ಸ್ಟ್ ಫರ್ದರ್ ಇದರಲ್ಲಿ ಸೆಷನಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಆದಷ್ಟು ನಾನು ಟ್ರೈ ಮಾಡ್ತೀನಿ ಎಕ್ಸ್ಪ್ಲೈನ್ ಮಾಡೋಕ್ಕೆ ನಿಮಗೆ ಪ್ರತಿಯೊಂದು. ಓಕೆ, ಪ್ರತಿಯೊಂದು ಪ್ರಾಬ್ಲಮ್ಸು ಮ್ಯಾಮ್ ಮಾಡ್ತಾ ಇಲ್ಲ ಅಂತ ಫೀಲ್ ಆಗಬೇಡಿ, ಬಿಕಾಸ್ ಟೈಮ್ ಕಡಿಮೆ ಇದೆ. ನಾವು ಪ್ರತಿಯೊಂದು ಸಾಲ್ವ್ ಮಾಡ್ಕೊಂಡು ಹೋದರೆ ತುಂಬ ಟೈಮ್ ತೊಗೊಳುತ್ತೆ. ನೀವು ಫಸ್ಟ್ ಟೆಕ್ಸ್ಟ್ ಬುಕ್ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿ, ಅದು ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ಯಾವುದಾದ್ರೂ ಎಕ್ಸ್ಟ್ರಾ ಟೆಕ್ಸ್ಟ್ ಬುಕ್ನ ರೆಫರ್ ಮಾಡೋರು ಅಲ್ಲೂ ಸಹ ಒಂದು ಕ್ವೆಶನ್ ತೊಗೊಂಡು ಸಾಲ್ವ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಯಾವಾಗಲೂ ಒಂದು ಹೇಳ್ತೀನಿ, ಐ ಥಿಂಕ್ ಕೀಪ್ ಸ್ಮೈಲಿಂಗ್. ಕೀಪ್ ಸ್ಮೈಲಿಂಗ್ ಆಲ್ವೇಸ್. ಟೇಕ್ ಕೇರ್. Bye-bye. Thank you.